ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕಳೆದ 3 ವರ್ಷಗಳಿಂದ ಕುರ್ಚಿ ಕದನದ ಕುರಿತಂತೆ ನಾವು ಮಾತಾಡ್ತಾನೆ ಇದ್ವಿ. ಅಂತಿಮವಾಗಿ ಹೈಕಮಾಂಡ್ ಒಂದು ಕಾಲ್ ತಗೊಂಡಿದೆ. ಹೌದು, ಕರ್ನಾಟಕದ ಮುಖ್ಯಮಂತ್ರಿ ಇನ್ನು ಮೇಲೆ ಡಿ.ಕೆ. ಶಿವಕುಮಾರ್. ಆದರೆ ಸಚಿವ ಸಂಪುಟ ಅಂದ ಸಂದರ್ಭದಲ್ಲಿ ಬಹಳ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಂದ್ರೆ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅಂದಾಗ ಯುವ ನಾಯಕರ ರೀತಿ ಗುರುತಿಸ್ಕೊಳ್ತಾರೆ, ಆ ಸ್ಪೀಡ್ ಇದೆ ಅಂತ ಸಂದರ್ಭದಲ್ಲಿ ಅವರ ಜೊತೆಗಿನ ಆಡಳಿತ ಅಂದಾಗ ಇಲ್ಲಿ ಹಿರಿಯರನ್ನೂ ಮತ್ತು ಕಿರಿಯರನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಹೋಗೋದಾದರೆ ಯಾರು ಸಂಪುಟದಲ್ಲಿ ಇರ್ತಾರೆ ಅನ್ನುವಂಥ ಕುತೂಹಲ. ಇದರ ಜೊತೆಗೆ ಇದೆಯೋ ಇಲ್ವೋ ಬಣಗಳಂತೂ ಡೆಫಿನೆಟ್ಲಿ ಆಗಾಗ ಚರ್ಚೆಯಾಗುವಂತಹ ವಿಷಯ. ಬಟ್ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಆದೇಶದಂತೆ ರಾಜೀನಾಮೆಯನ್ನು ಕೊಟ್ಟಿರುವುದರಿಂದಾಗಿ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು ಈ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಕೂಡ ಇದೆ. ಬಹುತೇಕ ಫೈನಲ್ ಆಗಿದೆ ಪಟ್ಟಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಬಹುತೇಕರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಣದವರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗುವವರೆಗೂ ಕೂಡ ಸ್ವಲ್ಪ ಆಚೆ ಈಚೆ ಆಗಬಹುದು, ಕಡೆ ಕ್ಷಣದ ಬದಲಾವಣೆಗಳು ಕೂಡ ಆಗಬಹುದು. ಸದ್ಯಕ್ಕೆ ಹಾಗಾದರೆ ಯಾರೆಲ್ಲ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ, ಜೊತೆಗೆ ಮುಂದಿನ 2 ವರ್ಷದ ಆಡಳಿತವನ್ನು ಯಾವ ರೀತಿ ನಿರೀಕ್ಷೆ ಮಾಡಬಹುದು, ಇದೆಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹಿರಿಯರ ಅನುಭವನೂ ಬೇಕು, ಕಿರಿಯರ ಉತ್ಸಾಹನೂ ಬೇಕು, ಮಾಡುವ ಇಚ್ಛೆ ಬಲವಾಗಿರಬೇಕು. ಆಗ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿಯತ್ತ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಈಗ ಸಂಪುಟ ರಚನೆ ಅಂದ ಸಂದರ್ಭದಲ್ಲಿ ಅವರವರ ಅನುಭವದ ಆಧಾರದಲ್ಲಿ ಯಾರಿಗೂ ಕೂಡ ನೋವಾಗದಂತೆ, ಯಾರು ನಿಜಕ್ಕೂ ಕೂಡ ಕೆಲಸ ಮಾಡ್ತಾರೆ ಆ ಆಧಾರದಲ್ಲಿ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಜಾತಿವಾರು, ಪ್ರಾಂತೀಯವಾರು ಈ ರೀತಿ ಕೆಲವೊಂದು ಲೆಕ್ಕಾಚಾರಗಳನ್ನು ರಾಜಕೀಯವಾಗಿ ಇಟ್ಕೊಂಡಿರೋದ್ರಿಂದಾಗಿ ಆ ಆಯಾಮದಲ್ಲೇ ನಾವು ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಇದೊಂದು ದುರ್ದೈವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಮಾನದಂಡಗಳು ಇದಾಗಬಾರ್ದು, ಜಾತಿಯೂ ಆಗಬಾರ್ದು, ಜೊತೆಗೆ ಅವರು ಯಾವ ರೀತಿ ಹಿಂದೆ ಕೆಲಸ ಮಾಡಿದ್ದಾರೆ ಅದರ ಮಾರ್ಕ್ಸ್ ಕಾರ್ಡ್ನ ಆಧಾರದಲ್ಲಿ ಕೊಟ್ಟರೆ ಅದನ್ನು ಸೂಕ್ತ ಅಂತ ಹೇಳಬಹುದು. ಬಟ್ ಇಲ್ಲಿ ಪ್ರಾಂತ್ಯವಾರು, ಜಾತಿವಾರು, ಈ ಪ್ರಾಂತ್ಯದವರಿಗೆ ಅಲ್ಲಿ ಸಚಿವರು ಇಲ್ಲ ಹಾಗಾಗಿ ಆ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದೀವಿ, ಅಥವಾ ಅಲ್ಲಿ ಇಬ್ಬರೇ ಇದ್ದಾರೆ ಇನ್ನೊಬ್ಬರು ಬೇಕು, ಈ ಥರದ್ದಲ್ಲ. ಜಾತಿವಾರು ಅಂದಾಗ ಈ ಸಮುದಾಯದಿಂದ ಇಲ್ಲಿ ಗುರುತಿಸ್ಕೊಳ್ಬೇಕು. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಈಗ ನೋಡಿ, ಕಳೆದ ಸತಿ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಾಗ ಸಚಿವರು ಎಷ್ಟೆಷ್ಟು ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ರು. ಯಾಕೆ ಅದು ನೆನಪಿಗೆ ಬರ್ತಾ ಇಲ್ಲ ಈಗ ನೋಡಿ ಸಂಪುಟ ರಚನೆ ಅಂದಾಗ. ಸೊ ಹಾಗಾಗಿ ಯಾರು ನಿಜಕ್ಕೂ ಕೆಲಸ ಮಾಡ್ತಾರೆ, ಯಾರು ಉತ್ಸಾಹಿಗಳಿದ್ದಾರೆ, ರಾಜ್ಯದ ಅಭಿವೃದ್ಧಿಯನ್ನು ಪ್ರಾಮಾಣಿಕವಾಗಿ ಯಾರು ಮಾಡ್ತಾ ಹೋಗ್ತಾರೆ, ಆ ಆಯಾಮದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರಿರ್ತಾರೆ ಅವರ ವಿವೇಚನೆಯಲ್ಲಿ ಮಾಡುವಂತಹ ಪ್ರಕ್ರಿಯೆ ಇದು. ಬಟ್ ಇದು ಯಾವುದೂ ಕೂಡ ಸಂವಿಧಾನಬದ್ಧವಾಗಿ ನಡೀತಾ ಇಲ್ಲ. ಸೊ ಹಾಗಾಗಿ ಬಣಗಳಿಗೆ ಈಗ ವಾಸ್ತವವನ್ನು ನಾವು ಮಾತಾಡ್ತಾ ಹೋಗೋದಾದರೆ ಸಿದ್ದರಾಮಯ್ಯ ಬಣದವರು ಹಂಗಾರೆ ಎಷ್ಟು ಜನ ಪಡ್ಕೊಂಡಿದ್ದಾರೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಎಷ್ಟು ಜನ ಪಡ್ಕೊಂಡಿದ್ದಾರೆ, ಈ ಆಯಾಮದಲ್ಲಿ ನೋಡಬೇಕಾಗತ್ತೆ. ಡಾಕ್ಟರ್ ಜಿ. ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪನವರು, ರೂಪಾ ಶಶಿಧರ್, ಸೊ ಜೊತೆಗೆ ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಯು.ಟಿ. ಖಾದರ್ ಇವರೆಲ್ಲರೂ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನೋಡಬೇಕು, ಒಂದು ಪಕ್ಷ ಇವರು ಸಚಿವ ಸಂಪುಟದಲ್ಲಿತ್ತು ಅನ್ನೋದಾದರೆ ಯಾವ ರೀತಿ ಕಾರ್ಯವೈಖರಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವಿವತ್ತು ಚರ್ಚೆಯನ್ನು ಮಾಡಬೇಕಾಗಿದೆ. ಬಟ್ ನಾನು ಆಗಲೇ ಉಲ್ಲೇಖ ಮಾಡಿದೆ, ಸಂವಿಧಾನದ ಪ್ರಕಾರ ಇದು ಯಾವುದೂ ಕೂಡ ಇಲ್ಲ, ಪ್ರಾಂತ್ಯವಾರು ಇಲ್ಲ, ಜಾತಿವಾರು ಇಲ್ಲ, ಮಾನದಂಡಗಳೇ ಬದಲಾಗಬೇಕು. ಆ ನಿಟ್ಟಿನಲ್ಲಿ ಯಾವ ಚಿಂತನೆಗಳು ಕೂಡ ನಡೀತಾ ಇಲ್ಲ. ಹಾಗಾಗಿ ಡೀಟೇಲ್ ಆಗಿ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಪಿ ವಕ್ತಾರರಾಗಿರುವಂತಹ ಶಶಿಧರ್ ಅವರು ಇದ್ದಾರೆ, ನಮಸ್ಕಾರ. ಶಶಿಧರ್ ಅವರೇ, ನೀವೇ ಹೇಳಿ, ಈಗ ಸಚಿವ ಸಂಪುಟ ಅಂತ ಸಂದರ್ಭದಲ್ಲಿ ಇದೇನು ಹೊಸದಾಗಿ ರಚನೆ ಏನು ಆಗ್ತಾ ಇಲ್ಲ, ಆಲ್ರೆಡಿ ಒಂದಿತ್ತು. ಈಗ ಮಧ್ಯಂತರವಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗಿರೋದ್ರಿಂದಾಗಿ ಸಂಪುಟದ ರಚನೆ ಆಗಬೇಕು. ಬಟ್ ಮಾನದಂಡಗಳನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಗೋಗುತ್ತೆ, ಜಾತಿವಾರು, ಪ್ರಾಂತೀಯವಾರು ಅಂತ. ಸಂವಿಧಾನದಲ್ಲಿ ಇದೆಲ್ಲ ಏನು ಉಲ್ಲೇಖ ಮಾಡಿದೆಯಾ? ಇಲ್ಲ, ಸಂವಿಧಾನದಲ್ಲಿ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ವಿಷಯ. ಯಾಕಂದ್ರೆ ಸಂಪುಟ ರಚನೆ ಏನಾಗುತ್ತೆ, ಮುಖ್ಯಮಂತ್ರಿಗಳ ಒಂದು ವಿವೇಚನೆಯಿಂದ ಈ ವ್ಯಕ್ತಿ ಈ ಖಾತೆ ಕೊಟ್ಟಾಗ ಈ ನಿರ್ವಹಣೆ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಾನೆ, ಮತ್ತೆ ಶೈಕ್ಷಣಿಕ ಅನುಭವನೂ ತಗೊಳ್ಬೇಕಾಗುತ್ತೆ, ಮತ್ತು ಸಾಮಾಜಿಕ ಅನುಭವನೂ ತಗೊಂಡು ಒಂದು ಖಾತೆಗಳನ್ನು ನಿರ್ವಹಿಸುವಂತೆ ಅವನು ತನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಇರತಕ್ಕಂಥ ಸಂವಿಧಾನದಲ್ಲಿ. ಆದ್ರೆ ಈಗೆಲ್ಲ ಬದಲಾವಣೆ ಆಗಿದೆ. ಎಲ್ಲ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಬಂಡವಾಳ ಹಾಕ್ಬಿಟ್ಟಿದ್ದಾರೆ, ವ್ಯಾಪಾರಸ್ಥರಾಗಿದ್ದಾರೆ. ಬಂಡವಾಳಕ್ಕೆ ಅವರು ಇದು ಕೇಳ್ತಾ ಇದ್ದಾರೆ, ಇಂಟ್ರೆಸ್ಟ್ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹ ಈ ಹೌದು, ಈ ಮಂತ್ರಿಗಳು ಯಾರ್ಯಾರು ಹಾಕ್ತಾರೆ ಇವರೆಲ್ಲ ದೊಡ್ಡ ಮಟ್ಟದ ಬಂಡವಾಳ ಹಾಕಿದ್ದಾರೆ.
ಇವರು ಅದನ್ನ ಇಂಟ್ರೆಸ್ಟ್ ಕೇಳೋದು, ಅದನ್ನ ವಾಪಸ್ ತಗೋಬೇಕಲ್ವಾ, ಅವ್ರಿಗೂ ಒಂದು ಉನ್ನತ ಖಾತೆ ಬೇಕಾಗುತ್ತೆ. ಖಾತೆಗಳು ಯಾಕೆ ದೊಡ್ಡ ದೊಡ್ಡವ್ರಿಗೆ 7 ಖಾತೆಗಳು ನಮ್ಮಲ್ಲಿ ಹೇಳ್ತಾರೆ, 7ರಿಂದ 8 ಖಾತೆಗಳು ಉನ್ನತ ಖಾತೆಗಳು, ಒಂದು ಹಣ ಬರುವಂತ ಖಾತೆಗಳು. ಅವ್ರು ಯಾರ್ಯಾರು ಕೊಡ್ತಾರೆ ಅಂತ ಸ್ವಲ್ಪ ನೋಡ್ಬೋದಲ್ವ, ನಾವು ಕಣ್ಣಾಯಿಸ್ಬೋದಲ್ಲ. ಯಾರ್ಯಾರು ಕೊಡ್ತಾರೆ? ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಕೊಡ್ತಾರೆ, ದೈತ್ಯಾಕಾರದ ವ್ಯಕ್ತಿಗಳಿಗೆ ಕೊಡ್ತಾರೆ. ಅವರು ಹಣವನ್ನು ಸುರಿದಿರ್ತಾರೆ. ಎಲೆಕ್ಷನ್ ಈ ಚುನಾವಣಾ ವ್ಯವಸ್ಥೆ ಏನಾಗಿದೆ, ಚುನಾವಣಾ ವ್ಯವಸ್ಥೆನೂ ಸಹ ಸರಿ ಹೋಗ್ಬೇಕು. ಈ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಇದು ಸರಿಯಾದ ವ್ಯವಸ್ಥೆ ಅಲ್ಲ. ನಾವು ನಾಯಕರನ್ನ ಏನು ಮಾಡ್ತೀವಿ, ಒಂದು ಬಾರಿ ಶಿವಲಿಂಗೇಗೌಡರು, ಅರಸೀಕೆರೆ ಶಿವಲಿಂಗೇಗೌಡರು ಹೇಳಿದ್ರು, ಎಲ್ಲ ಊರಿನಲ್ಲೂ ಒಂದು LED ಹಾಕ್ರಿ, ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಯಾರು ಕ್ಯಾಂಡಿಡೇಟ್ಗಳು 20 ಕ್ಯಾಂಡಿಡೇಟ್ ಇದ್ರೆ 20 ಕ್ಯಾಂಡಿಡೇಟ್ಗಳನ್ನ ಆ ಊರಿನಲ್ಲೇ ಆಗಲಿ ಆ ಏರಿಯಾದಲ್ಲಾಗಲಿ ಹಾಕ್ಬಿಟ್ಟು ಡಿಸ್ಪ್ಲೇ ಮಾಡಿ, ಯಾವ ಕಾರ್ಯಕರ್ತನೂ ಹೋಗೋದು ಬೇಡ, ಯಾವ ನಾಯಕನೂ ಹೋಗೋದು ಬೇಡ, ಆ ಡಿಸ್ಪ್ಲೇಲಿ ನೋಡ್ಕೊಳ್ಳಿ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ, ಆಮ್ ಆದ್ಮಿ ಪಾರ್ಟಿಲಿ ಯಾರಿದ್ದಾರೆ, BJPಲಿ ಯಾರಿದ್ದಾರೆ, JDSನಲ್ಲಿ ಯಾರಿದ್ದಾರೆ, ಪಕ್ಷೇತರರು ಯಾರಿದ್ದಾರೆ ಅಂತ ಹೇಳಿ ನೋಡಿಕೊಂಡು ಅವರ ಉದ್ದೇಶಗಳೇನು, ಅವರ ಏನೇನು ಅವ್ರು ಮಾಡ್ತಾರೆ ಅನ್ನೋದನ್ನ ಪ್ರಣಾಳಿಕೆಗಳನ್ನ ಅದನ್ನ ಡಿಸ್ಪ್ಲೇ ಮಾಡಲಿ, ಆ ಜನ ಆಯ್ಕೆ ಮಾಡಲಿ. ಅದು ಒಳ್ಳೆಯ ಪ್ರಯತ್ನ. ಆ ರೀತಿಯ ಪ್ರಯತ್ನಗಳಾಗಬೇಕು. ಅಮೆರಿಕದಲ್ಲಿ ಈ ರೀತಿ ಆಗುತ್ತಾ? ಹಣ ಹಂಚಿ ಯಾರಾದರೂ ಎಲೆಕ್ಷನ್ ಗೆಲ್ತಾ ಇದ್ದಾರಾ? UK ಎಲೆಕ್ಷನ್ ಹಣ ಹಂಚಿ ಗೆಲ್ತಾ ಇದ್ದಾರಾ? ಹೆಂಡ ಹಂಚಿ ಗೆಲ್ತಾ ಇದ್ದಾರಾ? ಸೀರೆ ಹಂಚಿ ಗೆಲ್ತಾ ಇದ್ದಾರಾ? ಕುಕ್ಕರ್ ಹಂಚಿ ಗೆಲ್ತಾ ಇದ್ದಾರಾ? ಆದರೆ ನಮ್ಮ ವಿಪರ್ಯಾಸ ಏನಂದರೆ, ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಸುಮಾರು 79 ವರ್ಷಗಳಲ್ಲೇ ನಾವು ಹಾಳು ಮಾಡ್ಕೊಂಡಿದ್ದೀವಿ. ನಾವು ಕೆಳಮಟ್ಟದಲ್ಲಿದ್ದೀವಿ. ಇವತ್ತೆಲ್ಲ ಅಂಕಿಅಂಶಗಳು ನಮ್ಮನ್ನ ವಿಶ್ವಾದ್ಯಂತ ನೋಡ್ತಾ ಇರುತ್ತೆ. ಅವರೇನು ಸುಮ್ಮನೆ ಕೂತಿರೋದಿಲ್ಲ, BBC ಅಲ್ಲೇ ವರದಿ ಮಾಡ್ತಾ ಇರುತ್ತಲ್ವಾ, ಎಲ್ಲಾ ಸಂಸ್ಥೆಗಳು ವರದಿ ಮಾಡ್ತಾ ಇರುತ್ತೆ. ನಮ್ಮ ದೇಶದ ಒಂದು ಚುನಾವಣಾ ವ್ಯವಸ್ಥೆ ಅತ್ಯಂತ ಗಬ್ಬು ನಾರ್ತಾ ಇದೆ. ಇದನ್ನ ಹೇಗೆ ನಾವು ಸರಿಪಡಿಸೋದು? ಆ ನಿಟ್ಟಿನಲ್ಲಿ ಯಾವ್ದಾದ್ರು ಹೊಸ ಪಕ್ಷಗಳು ಯೋಚನೆ ಮಾಡ್ತಾವ? ಇಲ್ಲ, ನಾವು BJP ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ವಿ. ನಾವು ಚಿಕ್ಕಂದಿದ್ದಾಗ BJP ಮೇಲೆ ಒಳ್ಳೆ ಭರವಸೆ ಇಟ್ಕೊಂಡಿದ್ವಿ. ಇದೇನಾದ್ರೂ ಬದಲಾವಣೆ ಮಾಡುತ್ತೆ, ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ, ಭ್ರಷ್ಟಾಚಾರ ಮಾಡ್ತಾ ಇದೆ, ವೋಟ್ ಖರೀದಿ ಮಾಡುತ್ತೆ ಅಂತ. BJP ಮಾಡಿದ್ದಾದ್ರೂ ಏನು, ಅವರಿಗಿಂತ 10 ಪಟ್ಟು ವೋಟ್ ಖರೀದಿ ಮಾಡೋದಕ್ಕೆ ಹೊರತು ಈ ವ್ಯವಸ್ಥೆಯನ್ನ ಇನ್ನಷ್ಟು ಕಲುಷಿತಗೊಳಿಸ್ತಾ ಇದ್ದು. ಜನತಾದಳ ಹುಟ್ಟಿದ್ಯಾಕೆ? ಜನತಾದಳ ಹುಟ್ಟಿದ್ದಾಗಾದ್ರೂ ಜನರ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಜನತಾದಳ ಹುಟ್ಟಿದ್ದು, ಜನರಿಗೆ ಕಾಯಕಲ್ಪ ಕೊಡೋದಕ್ಕೆ ಹುಟ್ಟಿದ್ದು. ಆದ್ರೆ ಅಲ್ಲೂ ಸಹ ಯಾರೂ ಸಹ ನಾಯಕರುಗಳು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಚುನಾವಣಾ ವ್ಯವಸ್ಥೆ ಆ ರೀತಿಯ ವ್ಯವಸ್ಥೆಗಳು ಇವತ್ತು ನಮ್ಮಲ್ಲಿ ಕಾಡ್ತಾ ಇದ್ದಾವೆ. ನಮ್ಮ ಈ ನಾಯಕರುಗಳ ಅತಿ ಆಸೆಯಿಂದ, ಅವರು ಕುಟುಂಬದ ಆಸೆಯಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲ್ ಅಂತ ಇದೆ. ಪುಟ್ಟಣ್ಣ ಶೆಟ್ಟಿ ಅವರು ಕೊಟ್ಟಿದ್ದಕ್ಕೆ, ಆ ಜಾಗ ಕೊಟ್ಟಿದ್ದಕ್ಕೆ ಅವರು ಹೆಸರಿಟ್ಟಿದ್ದಾರೆ. ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಕೊಟ್ಟಿದ್ದೀವಿ, ವಾಂಖೇಡೆ ಕೊಟ್ಟಿದ್ದಾರೆ. ಯಾಕೆ ವಾಂಖೇಡೆ ಅಂತ ಇದ್ದಾರೆ ಬಾಂಬೆಲ್ಲಿ? ವಾಂಖೇಡೆ ಅವರು ಕ್ರಿಕೆಟ್ಗೋಸ್ಕರ ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಚಿನ್ನಸ್ವಾಮಿಯವರು ಕ್ರಿಕೆಟ್, ನಮ್ಮ ಕರ್ನಾಟಕದಲ್ಲಿ ಕ್ರಿಕೆಟ್ಗೋಸ್ಕರ ಅತಿ ಹೆಚ್ಚು ಸೇವೆ ಸಲ್ಲಿಸಿರೋದಕ್ಕೆ ಅವ್ರ ಹೆಸರಿಟ್ಟಿದ್ದೀವಿ. ಅಂತಹ ವ್ಯಕ್ತಿಗಳು ಇವತ್ತು ಕಣ್ಮರೆ ಆಗ್ತಾ ಇದ್ರಲ್ಲ. ಸಮಾಜವಾದದ ವ್ಯಕ್ತಿಗಳನ್ನು ನೀವು ಬದಿಗೆ ಸರಿಸಿ ವ್ಯಾಪಾರಸ್ಥ ವ್ಯಕ್ತಿಗಳನ್ನು ನೀವು ತಗೊಂಡು ಬಂದು CM ಮಾಡ್ತಾ ಇದ್ದೀರಾ, PM ಮಾಡ್ತಾ ಇದ್ದೀರಾ, ಮತ್ತೆ ಹೋಮ್ ಮಿನಿಸ್ಟ್ರಿಗಳು ಮಾಡ್ತಾ ಇದ್ದೀರಲ್ಲ. ದೇಶದ ವ್ಯವಸ್ಥೆ ಸರಿ ಹೋಗುತ್ತಾ? ಈ ನಿಟ್ಟಿನಲ್ಲಿ ಸಂಪುಟವಂತೂ ಅವರಿಗೆ ಬೇಕಾದಾಗ ಅವ್ರು ಮಾಡ್ಕೋತಾರೆ ಹೊರತು ಜನರು ನಿರೀಕ್ಷೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಈಗಾಗಲೇ ಸಾಲಗಳನ್ನು ಅತಿ ಹೆಚ್ಚು ಸಾಲಗಳನ್ನು ತಗೊಂಡಿದ್ದಾರೆ. ಈ ರಾಜ್ಯದ ಗತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. 2027ಕ್ಕೆ ಆರ್ಥಿಕ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಪ್ರಪಂಚಾದ್ಯಂತ ಆರ್ಥಿಕ ವ್ಯವಸ್ಥೆ ಕೊಲಾಪ್ಸ್ ಆಗುತ್ತೆ ಅಂತ, ಆ ದುಸ್ಥಿತಿಗೆ ಹೋಗುತ್ತೆ. ಅದರಲ್ಲೂ ಭಾರತದ ಆರ್ಥಿಕ ವ್ಯವಸ್ಥೆ ಅತ್ಯಂತ ದಯನೀಯವಾಗಿ ಕುಸಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ತಯಾರಿ ಮಾಡ್ಕೋತಾ ಇದ್ದೀವಾ? ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಬರಗಾಲ ಬಂತಪ್ಪ, ನಮ್ಮ ಕರ್ಮ. ಭಾರತಕ್ಕಾಗ್ಲಿ ಕರ್ನಾಟಕಕ್ಕಾಗ್ಲಿ ಬರಗಾಲ ಬಂದು ಆರ್ಥಿಕ ಸ್ಥಿತಿನೂ ಕುಸಿದಾಗ ನಾವೇನಾಗ್ಬೋದು? 1966ರಲ್ಲಿ ಏನೇನಾಯ್ತು? ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ನಮ್ಮ ದೊಡ್ಡ ದೊಡ್ಡ ತೋಟಗಳೆಲ್ಲ ಸುಟ್ಟೋಯ್ತು ಅಂತ. ಯಾಕಂದ್ರೆ ನೀರು ಬರಗಾಲ ಆಗಿ ಆ ರೀತಿಯ ಊಟ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಚಲನಚಿತ್ರಗಳನ್ನು ನೋಡಿದ್ವಿ, ಒಂದು ಇದ್ದಲುಗಳನ್ನು ತಿಂದು ಬದುಕಿದ್ದಾರೆ. ಇಲ್ಲಿ ಸಿಕ್ಕಂತ ಎಲೆಗಳು ಸಹ ಸಿಗ್ತಾ ಇರಲಿಲ್ಲ. ಅಂತ ಪರಿಸ್ಥಿತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ದಿನಗಳಲ್ಲಿ ಆಗಿತ್ತು. ಆ ರೀತಿ ಅದಕ್ಕೋಸ್ಕರ ಏನಾದರೂ ನಾವು ಕಾಯಕಲ್ಪ ಕೊಡ್ತಾ ಇದ್ದೀವ? ಇವತ್ತು ನೋಡಿ, 5 ಟನ್ ಅಕ್ಕಿ ಸಿಕ್ಕಾಕೊಂಡಿದೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಅನ್ನಭಾಗ್ಯದ 5 ಟನ್ ಅಕ್ಕಿಯನ್ನು ಸಿಕ್ಕಾಕೊಂಡಿದೆ. ಆಡಳಿತ ವ್ಯವಸ್ಥೆ ಇವತ್ತು 15 ದಿನದಿಂದ ಕುಸಿದಿದೆಯಲ್ಲ, ಇದಕ್ಕೆ ಯಾರು ಹೊಣೆ?
15 ದಿನದಿಂದ ಏನಾದ್ರೂ ಒಬ್ಬ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರ, ಒಬ್ಬ DC ಗಳು ಕೆಲಸ ಮಾಡ್ತಾ ಇದ್ದಾರ? ಎಲ್ಲರೂ ಇವ್ರನ್ನ ನೋಡ್ತಾ ಇದಾರೆ, ನಾನು ಟ್ರಾನ್ಸ್ಫರ್ ಆಗ್ಬಿಡುತ್ತೇನೋ, ನನ್ನನ್ನು ಬೇರೆ ಕಡೆ ಹಾಕ್ಬಿಡ್ತಾರೇನೋ, ಯಾವ ಮಂತ್ರಿ ಬರ್ತಾರೋ, ನಾನು ಸೈನ್ ಹಾಕಿದ್ರೆ ಏನಾಗ್ಬಿಡುತ್ತೋ, ಇನ್ನೊಬ್ಬ ಮಂತ್ರಿ ಬಂದು ನಮ್ಮನ್ನು ಕ್ವಶನ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿ ವರ್ಗಗಳು ಸಹ ಇವತ್ತು ದುಸ್ಥಿತಿಲಿದ್ದಾರೆ. ನಮ್ಮ ಕರ್ನಾಟಕದ ವ್ಯವಸ್ಥೆ ಕಲುಷಿತ ಆಗ್ತಾ ಇರೋದಕ್ಕೆ ಕಾರಣ ಇಂತಹ ರಾಜಕಾರಣಿಗಳು. ನೀವೇನೇ ಮಾಡ್ಕೊಳ್ಳಿ, 1-2 ದಿನದಲ್ಲಿ ಪ್ರವಾಸನ ಮುಗಿಸ್ಬೋದಾಗಿತ್ತು. ಯಾಕೆ ನೀವು ಇಷ್ಟೊಂದು ಎಳ್ಕೊಂಡು ಹೋಗ್ತಾ ಇದ್ದೀರಾ? ನಿಮ್ಗೆ ಗೊತ್ತಿತ್ತು ತಾನೆ, ಮುಂಚೆಯಿಂದನೂ ಗೊತ್ತಿತ್ತು. ಇಂತಿಂತವ್ರು ಮಿನಿಸ್ಟರ್ ಅಂತ ಕೊಟ್ಬಿಟ್ಟು ಹೈಕಮಾಂಡ್ ಮುಗಿಸಿದ್ರೆ ಆಗ್ತಾ ಇರ್ಲಿಲ್ವಾ? ಯಾಕೆ ಇದನ್ನ ಹೇಳ್ಕೊಂಡು ದೆಹಲಿ 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 ಅಂತ ಹೇಳ್ತಿರಲ್ಲ? ಇದು ಯಾರ ಹಣ? ದೆಹಲಿಗೆ ಹೋಗಿ ಬರುತ್ತಲ್ಲ, ಇದು DK ಶಿವಕುಮಾರ್ ಸ್ವಂತ ಹಣನ, ಇಲ್ಲ ಸಿದ್ದರಾಮಯ್ಯನವ್ರ ಸ್ವಂತ ಹಣನ, ಇಲ್ಲ ಜಾರಕಿಹೊಳಿಯವರ ಸ್ವಂತ ಹಣನ, ಇಲ್ಲ ಈಶ್ವರ್ ಖಂಡ್ರೆ ಅವರ ಸ್ವಂತ ಹಣನ? ಯಾರ ಹಣ? ತೆರಿಗೆ ಹಣದಲ್ಲಿ ಹಾಳು ಮಾಡ್ತಾ ಇದ್ದೀರಲ್ಲ. ಚುನಾವಣೆ ನಡೆಸದೆ ನೀವು ಕೋರ್ಟ್ಗೆ 5 ಲಕ್ಷ ಕಟ್ಟಿದ್ರಲ್ಲ, ಅದು ಯಾರ ಹಣ? ತೆರಿಗೆ ಹಣವನ್ನು ಚುನಾವಣೆ ನಡೆಸೋದಕ್ಕೋಸ್ಕರ ನಿಮ್ಗೆ ದಂಡ ಕಟ್ಟಿದ್ರಲ್ಲ, ಅದು ಸಹ ನಮ್ಮ ಹಣ ಅಲ್ವಾ? ನಮ್ಮ ಹಣವನ್ನೆಲ್ಲ ನಷ್ಟ ಮಾಡಿ ರಾಜ್ಯದ ಅವನತಿಗೆ ತರ್ತಾ ಇದ್ರಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ಸೈಯದ್ ತಾಸೀನ್ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜಕೀಯ ಚಿಂತಕರಾಗಿರುವಂತಹ ಅರವಿಂದ್ ಅವರು ಕೂಡ ಇದ್ದಾರೆ, ನಮಸ್ಕಾರ. ಸೈಯದ್ ಅವರೇ, 5 ವರ್ಷದ ಈ ಅವಧಿಯಲ್ಲಿ 3 ವರ್ಷ 2 ವರ್ಷ ಅಂತ ನಾವೀಗ ಪಾಲ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ 3 ವರ್ಷ ಸಿದ್ದರಾಮಯ್ಯನವರು ಇದ್ರು, ಈಗ ಇನ್ನು ಉಳಿದಿರುವಂಥ 2 ವರ್ಷ DK ಶಿವಕುಮಾರ್ ಅವರು ಅಂತ ಅಂದ್ಕೊಂಡ್ರೆ, 3 ವರ್ಷದಲ್ಲಿ ಒಂದಷ್ಟು ಜನ ಸಚಿವರು ಇದ್ರಲ್ಲ, ಅದರಲ್ಲಿ KJ ಜಾರ್ಜನ್ನು ತೊಗೊಳ್ಳೋಣ, ರಾಮಲಿಂಗಾರೆಡ್ಡಿ ಅವ್ರನ್ನ ತೊಗೊಳ್ಳೋಣ, ಸತೀಶ್ ಜಾರಕಿಹೊಳಿ ಅವ್ರನ್ನ ತೊಗೊಳ್ಳೋಣ, Dr. G. ಪರಮೇಶ್ವರ್ ಇವರನ್ನು ತೊಗೊಳ್ಳೋಣ. ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋದಾದರೆ 3 ವರ್ಷದಲ್ಲಿ ಅವ್ರು ಏನು ಮಾಡಿದ್ದಾರೆ, ಇನ್ನು 2 ವರ್ಷದಲ್ಲಿ ಅವರೂ ಸಂಪುಟದಲ್ಲಿದ್ದರೆ ಏನು ಮಾಡ್ಬೋದು? ಮೊದಲಾಗಿ ಮೇಡಮ್, ಈ ಕ್ವಶನ್ ಸ್ವಲ್ಪ ನಗು ಬರ್ತಾ ಇದೆ. ಯಾಕಂದರೆ ಈ 3 ವರ್ಷದಲ್ಲಿ ಈ ಸರ್ಕಾರನೇ ಏನು ಮಾಡಿಲ್ಲ. ಮಾಡಿರೋದು ಒಂದೇ ಒಂದು ಹಗರಣಗಳು ಮಾಡಿದ್ದಾರೆ. ಗೊತ್ತಿರೋಂಥ ವಿಷಯ 187 ಕೋಟಿ. ಆಮೇಲೆ ಮೂಢ ಹಗರಣ, ಅಬಕಾರಿ ಇಲಾಖೆಯಲ್ಲಿ ಹಗರಣ ಸಾಲೇ ಇದೆ, ಹಗರಣ ಮಾಡಿದ್ದಾರೆ. ಆಮೇಲೆ ಆ ಹಗರಣಗಳು ಮಾಡಿದಾಗ ಏನಾದರೂ ಇವರಿಗೆ ಪ್ರಾಬ್ಲಮ್ ಆದರೆ ಅದನ್ನು ಹೆಂಗೆ ತಪ್ಪಿಸ್ಕೋಬೇಕಂತ ಅದಕ್ಕೆ ಕಾನೂನು ಮಾಡ್ಕೊಂಡ್ಬಿಟ್ರು, ಲಾ ಪಾಸ್ ಮಾಡ್ಕೊಂಡ್ಬಿಟ್ರು, ಇದು ಮಾಡಿದ್ದಾರೆ. ಇಲ್ಲಿವರೆಗೂ ಅಭಿವೃದ್ಧಿಯಲ್ಲಿ ಏನೇನು ಮಾಡಿಲ್ಲ. ಸಾಲ ಮಾಡಿದ್ದಾರೆ, ಸಾಲ ರೆಕಾರ್ಡ್ ಬೇಕು. ಸಿದ್ದರಾಮಯ್ಯ ಅವರು CM ರೆಕಾರ್ಡ್ ಮಾಡ್ತೀನಿ ಅಂತ CM ರೆಕಾರ್ಡ್ ಮಾಡಿದ್ದಾರೆ, ಸಾಲದ ರೆಕಾರ್ಡ್. ಈ 3 ವರ್ಷದಲ್ಲಿ ಜನ ಇವ್ರಿಗೆ ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆದರೆ ಇವ್ರು ಮಾಡಿದಾದರೂ ಏನು, ಬೇರೆ 1 ವರ್ಷದಿಂದ ಯಾವಾಗ ಇವರು CM ಆದರೂ ಅಲ್ಲಿಂದಾನು ಇಲ್ಲಿವರೆಗೂ ಕುರ್ಚಿ ಕಿತ್ತಾಟನೇ ನಡೀತಾ ಇರೋದು. ಇಡೀ ಕರ್ನಾಟಕ ಜನ ನೋಡ್ತಾ ಇದ್ದಾರೆ, ಬೇರೆ ಕುರ್ಚಿ ಕಿತ್ತಾಟ. ಡೆಲ್ಲಿಗೆ ಹೋಗೋದು ಬರೋದು, ದಿಲ್ಲಿಗೆ ಹೋಗೋದು ಬರೋದು. ಆಮೇಲೆ ಸಿದ್ದರಾಮಯ್ಯನವರು ಏನಾದರೂ ಪಾಸ್ ಮಾಡಿದ್ರೆ ಮಾರನೇ ದಿನ DK ಶಿವಕುಮಾರ್ ಅವರು ದರ್ಪ ತೋರಿಸಿ ಅದನ್ನ ರದ್ದು ಮಾಡಿದ್ದಾರೆ. ಗೊತ್ತಿರೋಂಥ ವಿಷಯನೇ, ಇದೇ ನಡೀತಾ ಇರೋದು. ಇಲ್ಲಿವರೆಗೂ ಯಾವ ಸಚಿವನೂ ಅಲ್ಲಿ ಏನು ಮಾಡಿಲ್ಲ, ಇನ್ನು ಮುಂದೆನೂ ಏನು ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಜಾರ್ಜ್ ಅವ್ರು ಏನು ಮಾಡಿದ್ದಾರೆ? ಇವಾಗ ಜಾರ್ಜ್ ಅವ್ರಿಗೆ ಏನು ಖಾತೆ ಕೊಟ್ಟಿದ್ರು, ಇವಾಗ ಏನು ಖಾತೆ ಕೊಟ್ಟವ್ರೆ? G. ಪರಮೇಶ್ವರ್ ಈ ರಾಜ್ಯದಲ್ಲಿ ಕೆಲಸಕ್ಕೆ ಬರಬಾರ್ದಿರೋ ಅಂಥ ವ್ಯಕ್ತಿ, ಕೆಲಸಕ್ಕೆ ಬರಬಾರ್ದಿರೋ ಅಂಥ ಮಂತ್ರಿ ಯಾರಾದರೂ ಇದ್ದರೆ ಹೋಮ್ ಮಿನಿಸ್ಟರ್ G. ಪರಮೇಶ್ವರ್ ಅವರು. ಏನೇ ಪ್ರಶ್ನೆ ಕೇಳಿ, ಏನು ಸರ್ ಅನ್ನೋ ಹೌದಾ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ಹೇಳ್ತೀನಿ. ಹಿಂಗೆ ನಡೆದಿರೋದು. ಇವಾಗ ಅವ್ರಿಗೆ ಯಾವ ಖಾತೆ ಕೊಟ್ಟಿದ್ದಾರೆ? ಇದರಲ್ಲಿ ಏನು ಮಾಡ್ತಾರೆ? ದುಡ್ಡು ಮಾಡ್ಕೋಬೋದು ಅಷ್ಟೇ, ವಿನಃ ಈ ರಾಜ್ಯಕ್ಕೋಸ್ಕರ ಏನು ಮಾಡಲ್ಲ. ಇದೇ ರೀತಿ ಮಾಡ್ಕೊಂಡು ಬರ್ತಾ ಇರೋದು. ಇದರಲ್ಲಿ ಇವಾಗ ಯತೀಂದ್ರಾಗೆ ಮೇಡಮ್, ಯತೀಂದ್ರಾಗೆ ಯಾವ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ರಾಜ್ಯಕ್ಕೆ ವಿಶೇಷವಾಗಿ ಹೇಳ್ಬೇಕಾ, ನಿಮಗೂ ಗೊತ್ತಿರುತ್ತೆ ಯಾವ ಲೆಕ್ಕ ಹೇಳಿ. ಈ ರಾಜ್ಯದ ಜನರಿಗೂ ಸ್ವಲ್ಪ ಗೊತ್ತಾಗ್ಲಿ, ಈ ರಾಜ್ಯಕ್ಕೆ ಅವ್ರ ಕೊಡುಗೆ ಏನಿದೆ, ಇಲ್ಲಿವರೆಗೂ ಈ ರಾಜ್ಯದ ಜನರಿಗೆ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ, ಏನು ಸೇವೆ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಅವ್ರು ಮಾಡಿರೋದಾದ್ರೂ ಏನು, ಅಟ್ಲೀಸ್ಟ್ ಕಾಂಗ್ರೆಸ್ಗೆ ಏನು ಮಾಡಿದಾರೆ ಗೊತ್ತಿಲ್ಲ. ಬೇರೆ ಸಿದ್ದರಾಮಯ್ಯ ಅವ್ರ ಮಗ ಅಂತ ಅವ್ರಿಗೆ. ಇದೇ ರೀತಿ ಇವಾಗ UT ಖಾದರ್ ಅವರು ಸ್ಪೀಕರ್ ಆಗಿದ್ರು, ಕಾಂಗ್ರೆಸ್ ಅವ್ರು ಬಂದಿದ್ದಾರೆ ಚೆನ್ನಾಗಿರ್ತಿತ್ತು, ಕೇಳ್ಬೋದಾಗಿತ್ತು. ನಾವು ಮುಸಲ್ಮಾನ್ರಿಗೆ ಅದು ಕೊಟ್ಬಿಟ್ಟಿದ್ದೀವಿ, ಇದು ಕೊಟ್ಬಿಟ್ಟಿದ್ದೀವಿ, ಅದು ಮಾಡಿಬಿಟ್ಟಿದ್ದೀವಿ, ನಾವೇ ಮುಸಲ್ಮಾನ್ರಿಗೆ ಇರೋದಂತ ಜಂಬ ಹೇಳ್ತಾರಲ್ಲ ಮೇಡಮ್. ಇವಾಗ UT ಖಾದರ್ ಅವರಿಗೆ ಸ್ಪೀಕರ್ ಸ್ಥಾನದಿಂದ ತೆಗೆದು ಯಾವ ಮಂತ್ರಿಗಿರಿ ಕೊಡ್ತಾ ಇರೋದು? ಮೀನುಗಾರಿಗೆ, ಹೆಂಗೂ ಕರಾವಳಿ ಕಡೆ
ಅಲ್ಲೇ ಆರಾಮಾಗಿ ಸಮುದ್ರ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡಿರಿ ಅಂತ ಇದೇ ನಡೀತಾ ಇರೋದು. ಇಲ್ಲಿವರೆಗೂ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ. ಇನ್ನು ಮುಂದೆ DCM ಇಂದ CM ಆಗ್ತಾ ಇದ್ದಾರೆ. ದೇವ್ರು ಒಳ್ಳೇದು ಮಾಡಲಿ. ಪಾಪ ಅವ್ರಿಗೂ ತುಂಬ ವರ್ಷಗಳಿಂದ ಆಸೆ ಇತ್ತು. ದೇವ್ರು ಒಳ್ಳೇದು ಮಾಡಲಿ. ಬಟ್ ಒಂದಂತೂ ಇದು ಮುಳ್ಳಿನ ಹಾದಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಷ್ಟು ಸುಲಭ ಅಲ್ಲ. ಈ 2 ವರ್ಷ ಅಲ್ಲ, ಫಸ್ಟು 5 ತಿಂಗಳು ಕಂಪ್ಲೀಟ್ ಮಾಡಲಿ. ರೈಟ್ ಯದು ಕುಮಾರ್ ಗೌಡ್ರೆ, ನೀವು ಹೇಳಬೇಕು. ಆಗಲೇ ಶಶಿಧರ್ ಅವ್ರ ಹತ್ರ ಮಾತಾಡಬೇಕಾದ್ರೆ ನಾನು ಯಾವ ಮಾನದಂಡದಲ್ಲಿ ಸಚಿವ ಸಂಪುಟ ಆಯ್ಕೆ ಪ್ರಕ್ರಿಯೆ ಅಂತ ಕೇಳ್ತಾ ಇದ್ದೆ. ಬಟ್ ನನಗೆ ಇನ್ನೊಂದು ಕ್ಲಾರಿಟಿ ಕೊಡಿ. ಈಗ ಸಚಿವ ಸಂಪುಟ ಆಯ್ಕೆ ಪ್ರಕ್ರಿಯೆ ಅಂದಾಗ ತಗೊಳ್ಳುವಂಥ ಟೈಮು ಕಳೆದ 3 ವರ್ಷ, ಒಂದಲ್ಲ ಎರಡಲ್ಲ ತಿಂಗಳಲ್ಲ 3 ವರ್ಷ ಬರೀ ಕುರ್ಚಿ ಬಗ್ಗೆ ಮಾತಾಡಿದ್ದೀವಿ. ಈಗ ನೋಡಿ, ವೆಲ್ ಪ್ಲ್ಯಾನ್ಡ್ ಅನ್ನೋದೇ ಆದರೆ ಸಚಿವ ಸಂಪುಟಕ್ಕೂ ಕೂಡ ಒಂದು ಕಡಿಮೆ ಅವಧಿಯನ್ನು ತೊಗೊಂಡು ಇದನ್ನೆಲ್ಲ ನಿರ್ಧಾರ ಮಾಡಿ ಆಡಳಿತದ ಬಗ್ಗೆ ಗಮನ ಹರಿಸ್ಬೋದಾಗಿತ್ತು. ಬಟ್ ಅಂಥ ಯಾವುದೇ ಪ್ರಕ್ರಿಯೆಗಳು ಕಾಣ್ತಾ ಇಲ್ಲ. ಈಗ ನಾಳೆ ತೊಗೊಂಡ್ರು ಕೂಡ ಹಾರ್ಡ್ಲಿ 10-12 ಜನ ಪ್ರಮಾಣ ವಚನ ತಗೊಂತಾರೆ ಹೊರತು ನಾಟ್ ಕಂಪ್ಲೀಟ್ 33 ಜನ ಏನು ತಗೊಳ್ಳಲ್ಲ. ಸೊ ಹಾಗಾಗಿ ಇಟ್ ವಿಲ್ ಲ್ಯಾಗು. ಸೊ ಎಲ್ಲ ಅಧಿಕಾರಿಗಳು ಕೂತಲ್ಲೇ ಕೂಡ್ಬಿಟ್ಟಿದ್ದಾರೆ. ಅವ್ರದ್ದೇ ಆದಂಥ ಟೆನ್ಷನು. ಅಯ್ಯೋ, ನಮ್ಮನ್ನು ಈ ಸಂಪುಟ ಬಂದ ಮೇಲೆ ವರ್ಗಾವಣೆ ಮಾಡಿಬಿಡ್ತಾರ ಅಂತ ಅವ್ರದ್ದೇ ಟೆನ್ಷನ್ಲಿದ್ದಾರೆ. ಎಲ್ಲೋ ಎಷ್ಟೋ ಕೆಲಸಗಳು ಹೋಲ್ಡ್ ಆಗಿದ್ವು, ಇನ್ನು ಅವು ಚಾಲ್ತಿಗೆ ಬರ್ತವೆ. ಈ ಥರದೊಂದು ಗೊಂದಲದ ಸಿಚುವೇಶನ್ ಇನ್ನೂ ಎಷ್ಟು ದಿವಸ ಸಹಿಸ್ಕೋಬೇಕು ಅಂತ? ಮೇಡಮ್, ಕಳೆದ 3 ವರ್ಷದಿಂದ ಈ ಸರ್ಕಾರದ ಒಂದು ಜಡತ್ವನೇ ಇದೆ ಸರ್ಕಾರದಲ್ಲಿ. ಅದು ಆಡಳಿತ ಯಂತ್ರ ಆಗ್ಬೋದು, ಕಾನೂನು ಸುವ್ಯವಸ್ಥೆ ಆಗ್ಬೋದು, ಅದು ಆರ್ಥಿಕ ವ್ಯವಸ್ಥೆ ಆಗ್ಬೋದು. ಜಡತ್ವದಿಂದ ಕೂಡಿದ ಸರ್ಕಾರಕ್ಕೆ ನೀವೇನೇ ಮಾಡಿದ್ರು ಅವ್ರು ಎದ್ದೊಳಲ್ಲ ಮೇಲಕ್ಕೆ. ಇದು ಇಟ್ಸ್ ಆಲ್. ಇವಾಗ ತಾವೆಲ್ಲ ಏನು ಉಲ್ಲೇಖ ಮಾಡಿದ್ರೆ ಸ್ನೇಹಿತರು ಅವರೆಲ್ಲ, ದಿಸ್ ಆರ್ ಆಲ್ ದ ಓಲ್ಡ್ ಫೇಸಸ್ ಅಗೇನ್ ಇನ್ ದ ಸಮ್ ನ್ಯೂ ಬಾಟಲ್. ಇಟ್ಸ್ ಆಲ್ ದ ಓಲ್ಡ್ ಫೇಸಸ್ ಅಗೇನ್ ಇನ್ ದ ನ್ಯೂ ಬಾಟಲ್. ತಾವು ಹೇಳ್ದಂಗೆ ಒಂದು ಮಾನದಂಡ ಮೇಡಮ್, ಈ ಲಾಸ್ಟ್ 3 ವರ್ಷದಿಂದ ಇದ್ರಲ್ಲ 32-33 ಮಂತ್ರಿಗಳು ಎವ್ಯಾಲ್ಯೂಯೇಷನ್ ಆಗಬೇಕಾಗಿತ್ತು. ಅವ್ರು ಯಾವ ಕೆಲಸದಲ್ಲಿ ಯಾವುದು ಅವರ ಇಲಾಖೆವಾರು ಇವ್ಯಾಲ್ಯೂಯೇಷನ್ಸ್ ಆಗಿದ್ರೆ ಗೊತ್ತಾಗ್ತಾ ಇತ್ತು ಯಾರ್ಯಾರೇನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಪಾಪ ಫಸ್ಟ್ ರ್ಯಾಂಕ್ ಗ್ಯಾರಂಟಿ ನಮ್ಮ ಯಾರಂತಾರೆ ಹೋಮ್ ಮಿನಿಸ್ಟರ್ ಆದಂತ G. ಪರಮೇಶ್ವರ್ ಅವರಿಗೆ ಫಸ್ಟ್ ರ್ಯಾಂಕು, ಪರಮೇಶ್ವರ್ ಅವರಿಗೆ ಫಸ್ಟ್ ರ್ಯಾಂಕು, ಮತ್ತೆ ಕಲಬುರಗಿಯ ಅವರಿಗೆ ಪ್ರಿಯಾಂಕಾ ಖರ್ಗೆಗೆ ಸೆಕೆಂಡ್ ರ್ಯಾಂಕು, ಮತ್ತೆ ಇವರಿಗೆ ಸಂತೋಷ್ ಲಾಡ್ಗೆ 3rd ರ್ಯಾಂಕು, ಕೃಷಿ ಮಂತ್ರಿಗೆ 4th ರ್ಯಾಂಕು. ಈ ತರ ರ್ಯಾಂಕ್ ಕೊಡಬಹುದಾಗಿತ್ತು. ಯಾಕೆಂದ್ರೆ ಅವರೇ ನಾವು ಆಮೇಲೆ ಅದಕ್ಕಿಂತ ಎಕ್ಸ್ಟೆನ್ಷನ್ ಇದ್ರಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಮಧು ಬಂಗಾರಪ್ಪಗೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಮಧು ಬಂಗಾರಪ್ಪ. ಯಾಕಂದ್ರೆ ವಿದ್ಯಾರ್ಥಿಗಳು ಪಾಸ್ ಮಾಡೋ ಮಾರ್ಕ್ 35ರಿಂದ 33 ಅವರೇ ತಂದ್ಬಿಟ್ಟವ್ರೆ. ಇನ್ನು ಇವ್ರ ಇವ್ಯಾಲ್ಯೂಯೇಷನ್ ಮಾರ್ಕ್ಸ್ ನ ಈಗ ಎಲ್ಲಿಗೆ ತರಬಹುದು? ವಿದ್ಯಾರ್ಥಿಗಳ ಮಾರ್ಕ್ ನ 35ರಿಂದ 33 ತಂದವ್ರನ್ನ ತನ್ನ ಇವ್ಯಾಲ್ಯೂಯೇಷನ್, ತನ್ನ ಖಾತೆಯ ತನ್ನ ಇದನ್ನ ಲಾಸ್ಟ್ 3 ವರ್ಷದಲ್ಲಿ ಯಾವ ಇವ್ಯಾಲ್ಯೂಯೇಷನ್ಸ್ ಮಾಡಿದಾರೆ ಅನ್ನೋದು ಗೊತ್ತಾಗುತ್ತೆ. ಮೇಡಮ್, ಇದೇನಂದ್ರೆ ಒಂದು ಭ್ರಷ್ಟಾಚಾರರ, ಬಂಡರ, ಲೂಟಿಕೋರರ ಇನ್ನೊಂದು ಕೂಟ ರೆಡಿ ಆಗ್ತಿದೆ. ಭ್ರಷ್ಟಾಚಾರದ, ಬಂಡರ ಇನ್ನೊಂದು ಲೂಟಿ ಕೂಡಿ ಅದೊಂದು. ಯಾಕೆಂದ್ರೆ ಈ 3 ವರ್ಷ ಕೂಡ ನಾವು ಮಾತಾಡಿರುವಂತದ್ದು 2 ವಿಷಯ. ಒಂದು ಕುರ್ಚಿ ವಿಷಯ, ಇನ್ನೊಂದು ಕಮಿಷನ್, ಇನ್ನೊಂದು ಕರಪ್ಷನ್. ಕುರ್ಚಿ ವಿಷಯ, ಕಮಿಷನ್, ಕರಪ್ಷನ್ಸ್. ಈಮೇಲೆ ಇವತ್ತು ಬಂದ್ಬಿಟ್ಟು ನಾವೊಂದು ಕೇಳ್ಕೊಳ್ಳುವಂಥದ್ದು, ಈ ಒಂದು ಇದನ್ನಲ್ಲಿ ಬರೋವಂಥವ್ರು ಯಾವ ರೀತಿ ಆಡಳಿತ ಕೊಡ್ತಾರಂತ ಮೇಡಮ್. 4.5 ಲಕ್ಷ ಕೋಟಿ ಬಜೆಟ್ನಲ್ಲಿ 8 ಲಕ್ಷ ಸಾಲ ಇದೆ. 8 ಲಕ್ಷ ಸಾಲದಲ್ಲಿ ಬರೀ ಏನಂತಾರೆ 94,000 ಕೋಟಿ ಡಿಫಿಸಿಟ್ ಅಮೌಂಟ್. ಡಿಫಿಸಿಟ್ 4 ವರ್ಷದಿಂದ ಕೂಡ ಇವ್ರೇನು ಬಜೆಟ್ ಮಂಡನೆ ಮಾಡಿಸಿದ್ರು, ಬಜೆಟ್ನ ಏನಂತಾರೆ ಉಸ್ತಾದು ಎಲ್ಲ 17 ಉಸ್ತಾದ್ಗಳು ಅಂತ ಹೇಳ್ತಾ 17 ಸತಿ ಮಾಡಿದಂತವ್ರುಗಳು 94,000 ಡಿಫಿಸಿಟ್ ಮಾಡಿಸಿರುವಂಥದ್ದು. ಇಲ್ಲಿ ಅಭಿವೃದ್ಧಿ ಹಣ ಇಲ್ಲ, ಇವ್ರಿಗೆ ಏನಂತಾರೆ ಶಾಸಕರಿಗೆ ಹಣ ಇಲ್ಲ. ಯಾವ ಆಧಾರದ ಮೇಲೆ? ವಾಟ್ ಈಸ್ ಯುವರ್ ಫೌಂಡೇಶನ್? ನೀವು ಇವಾಗ ಮಂತ್ರಿಮಂಡಲ ಮಾಡ್ತಾ ಇರೋದನ್ನ, ಯಾಕಂದ್ರೆ ಜನ ಈ ನಾಟಕನ ಲಾಸ್ಟ್ 3 ವರ್ಷದಿಂದ ನೋಡಿದ್ದಾರೆ. ಅವ್ರಿಗೊಂಥರ ಭ್ರಮ ನಿರಸರಾಗ್ಬಿಟ್ಟಿದೆ ಮೇಡಮ್. ಯಾರು ಬಂದ್ರು, ಯಾರು ಬರ್ದೇ ಇದ್ರು, ಏನ್ ಈ 3 ವರ್ಷದಲ್ಲಿ ನಡ್ಕೊಂಡು ಬಂತು. ಓನ್ಲಿ ದ ಮೇನ್ ಏನಂದ್ರೆ ಆ ಚೇಂಜ್ ಆಫ್ CM ಫೇಸು ಹೊಸದಾಗಿ ಬಂದಿರೋದ್ರಿಂದ ಅವರ ಮೊದಲನೇದಾಗಿ ಫಸ್ಟ್ ಅವ್ರ ಇಲಾಖೆನ ಇವ್ಯಾಲ್ಯೂಯೇಷನ್ ಮಾಡಬೇಕು. ಬೆಂಗಳೂರು ಅಭಿವೃದ್ಧಿನ ಏನು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ನಾವೆಲ್ಲ 3 ವರ್ಷದಿಂದ ಸುಮ್ಮನೆ ಕೇಳ್ತಾನೆ ಇದ್ವಿ. ನಾವು ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಇದ್ವಿ. ಪ್ರತಿ ಮಳೆಗೂ ನಾವು ಉತ್ತರ ಕೊಡೋದಲ್ಲ, ಆ ಮಳೆನೇನೆ ಅವ್ರ ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಉತ್ತರ ಸ್ಪಷ್ಟವಾಗಿ ಕೊಟ್ಟಿದೆ. ಅವ್ರ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಮೊದಲು ಅವರು ರಿಪೋರ್ಟ್ ಕಾರ್ಡ್ ಕೊಡಬೇಕು. ನಾನು ಲಾಸ್ಟ್ 3 ವರ್ಷದಿಂದ ಈ ನಾನು DCM ಇಂದ CMಗೆ ಹೋಗ್ತಾ ಇದ್ದೀನಿ, ಇದು ನನ್ನ ರಿಪೋರ್ಟ್ ಕಾರ್ಡು, ಇದು ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆದ್ರೆ ಜನರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನೇ ಹೇಳಿದ್ರು ಕೊನೆಗೆ ಹೇಳುವಂಥದ್ದು 100 ರೂಪೀಸ್ ಸ್ಕ್ವೇರ್ ಫೀಟ್ಗೆ 100 ರೂಪೀಸ್ ಅಂತಾನೆ ಹೇಳುವಂಥದ್ದು. ಸ್ಕ್ವೇರ್ ಫೀಟ್ಗೆ 100 ರೂಪೀಸ್ ಮುಖ್ಯಮಂತ್ರಿ, ಇವತ್ತು DCM, ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. 100 ರೂಪೀಸ್ ಪರ್ ಸ್ಕ್ವೇರ್ ಫೀಟು ಜಾಸ್ತಿ ಆಗುತ್ತಾ ಇಲ್ಲ 3 ಪಟ್ಟು ಆಗುತ್ತಾ 10 ಪಟ್ಟು ಆಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ರೈಟ್.
ಅರವಿಂದ್ ಸರ್, ನೀವು ಹೇಳಬೇಕು, ಇರೋದು 33 ಪೋಸ್ಟು, 100 ಶಾಸಕರ ಡಿಮಾಂಡು ಅಥವಾ ಪೈಪೋಟಿ ಅನ್ನೋದಾದರೆ ಬಿಗ್ ಮ್ಯಾಂಡೇಟ್ ಇದ್ರೂ ಕಷ್ಟ ಅಂತ ಅನಿಸುತ್ತೆ. ಅಥವಾ 3-4 ಬಾರಿ ಶಾಸಕರಿಗೆ ಆಯ್ಕೆ ಆಗಿಬಿಟ್ರು ಕೂಡ ಈ ಸಿಚುವೇಶನನ್ನು, ಅಂದರೆ ಈ ಕಗ್ಗಂಟನ್ನು ಬಿಡಿಸೋದು ಕೂಡ ಈ ದೊಡ್ಡ ಲೆವೆಲಲ್ಲಿ ಮೇ ಬಿ ಕಷ್ಟ ಆಗ್ಬೋದು. ಇದನ್ನು ಹೆಂಗೆ ಬಿಡಿಸ್ಬೇಕು, ಯಾವ ಸೂತ್ರ ಅಳವಡಿಸ್ಕೋಬೇಕು ಅಂತ? ಯಾವ ಸೂತ್ರ ಅಳವಡಿಸ್ಕೋಬೇಕು ಅನ್ನೋದು ಭಾರಿ ಸ್ಪೆಕ್ಯುಲೇಟಿವ್. ಆದರೂ ಒಂದು 2 ನಿಮಿಷ ಹೇಳ್ಬಿಡ್ಬೋದು, ಯಾಕಂದರೆ ಒಂದು ಫ್ರೀಡಮ್ ಇದೆ ಇದರಲ್ಲಿ, ಏನು ಬೇಕಾದ್ರೆ ಹೇಳ್ಬೋದು ಅನ್ನೋದು. ಏನಂದರೆ ಅಲ್ಲ, ಸರಿಯಾದ ಸೂತ್ರ ಬೇಕು ಸರ್. ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಏನಿದ್ದಾರೆ ಅವರು ಹಿಂದೆ ಕೂತ್ಕೊಂಡು ಗೈಡ್ ಮಾಡೋವಂಥವ್ರು ಆಗಬೇಕೇ ಹೊರತು ಆ ಇರುವ ಪೈ ಅಂತಾರೆ, ಅಂದರೆ ಕೇಕ್ನಲ್ಲಿ ನನಗೂ ಬೇಕು ಅಂತ ಅವರೇ ಕಚ್ಚಾಡ್ಬಿಟ್ರೆ ತಪ್ಪಾಗುತ್ತೆ ಅಂತ. ಇದು ಬರೀ ಕಾಂಗ್ರೆಸ್ಸಿಗೆ ಇಲ್ಲ, ಇವಾಗ ಆಗ್ತಿರುವ ಸಂಪುಟಕ್ಕೆ ಮಾತ್ರ ನಾನು ಟೀಕೆ ಟಿಪ್ಪಣಿ ಅಲ್ಲ, ಎಲ್ಲ ಬಹಿರಂಗವಾಗಿ ಅಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಹೇಳುವಂಥ ಮಾತು, ಇನ್ಕ್ಲೂಡಿಂಗ್ BJP ಆರ್ ಇನ್ಕ್ಲೂಡಿಂಗ್ ಆಮ್ ಆದ್ಮಿ ಪಾರ್ಟಿ ಆರ್ JDS ಆರ್ ಎನಿಬಡಿ ಎಲ್ಸ್, ನಾಟ್ ಜಸ್ಟ್ ಫಾರ್ ಕಾಂಗ್ರೆಸ್. ಇದು ಒಂದು ಶ್ರೇಯಸ್ ತರೋ ಹಾಗೆ ಇರಬೇಕು. ಹಾಗೆ ಎಷ್ಟೋ ಬಾರಿ ನಾವು ನೋಡಿದ್ದೀವಿ ಬೇರೆ ಬೇರೆ ಸೀನಿಯರ್ಸ್ ಹಿಂದೆ ಕೂತ್ಕೊಂಡು ಮುಂದೆ ಜೂನಿಯರ್ಸನ್ನು ಬಿಟ್ಟು ಕೆಲಸ ಮಾಡಿರೋದು, ಇಲ್ಲ ಅವ್ರಿಗೆ ಅವಕಾಶ ಕೊಟ್ಟಿರೋದು. ಅಂಥ ವ್ಯವಸ್ಥೆಗೆ ನಾವು ಆದರ್ಶವಾಗಿ ಇಟ್ಕೊಂಡು ಇವತ್ತು ಮಾತಾಡಬೇಕಾಗತ್ತೆ. ಅದರಿಂದ ಆದರೂ ಅಟ್ಲೀಸ್ಟ್ 5 ಸತಿ ಆಗಿದ್ದೀನಿ, 6 ಸತಿ 8 ಸತಿ MLA ಆಗಿದ್ದೀನಿ, 3 ಸತಿ ಮಿನಿಸ್ಟರ್ ಆಗಿದ್ದೀನಿ, ಈಗಲೂ ಬೇಕು ಅಂತ ಇಲ್ಲ. ಈಗ ಬೇಡ, ಜೂನಿಯರ್ ಒಬ್ಬನು ನನ್ನ ಎದುರುಗಡೆ ಕೆಲಸ ಮಾಡಲಿ, ನಾನು ಅವನಿಗೆ ಗೈಡ್ ಮಾಡ್ತೀನಿ. ಅವನು ಹೊಸ ದೃಷ್ಟಿಕೋನದಿಂದ ನ್ಯೂ ಎನರ್ಜಿ, ನ್ಯೂ ಮೈಂಡ್ ಸೆಟ್ ಬರಬೇಕು ಯಾವಾಗಲೂ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಲ್ವಾ? ಪ್ರಜಾತಂತ್ರದಲ್ಲಿ ಎಲ್ಲರ ವಿಚಾರಧಾರೆ ಸಮ್ಮಿಶ್ರಣವಾಗಿ ಹೊಸ ವಿಚಾರಧಾರೆಗಳು ಬರಬೇಕು, ಹೊಸ ಎನರ್ಜೀಸ್ ಬರಬೇಕು, ಹೊಸ ರೀತಿಯಿಂದ ಪ್ರಣಾಳಿಕೆಯನ್ನು ಬಿಡ್ಬೋದು, ಹೊಸ ರೀತಿಯಿಂದ ಯೋಚನೆ ಶಕ್ತಿ ಬರ್ಬೋದು. ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕರ್ನಾಟಕದ ರಾಜ್ಯ ಜನತೆ ಕೂಡ ಅದನ್ನು ಬಯಸ್ತಾರೆ ಅನ್ಕೊಳ್ತೀನಿ. ಇರೋ ವ್ಯವಸ್ಥೆಯಲ್ಲೇ ಒಂದಿಷ್ಟು ಒಳ್ಳೆ ಜನ ಬರಲಿ, ಒಂದಿಷ್ಟು ಎನರ್ಜೆಟಿಕ್ ಪೀಪಲ್ಸ್ ಬರಲಿ, ಹೊಸ ವಿಚಾರಧಾರೆನ ಇವರೊಂದು ಕಾಂಪಿಟೇಷನ್ ಇಡಬೇಕು. ರಾಹುಲ್ ಗಾಂಧಿ ಅವರು ಒಂದ್ಸತಿ ಟ್ರೈ ಮಾಡಿದ್ರು, ಯಾರು ಪ್ರೈಮರೀಸ್ ಮಾಡಕ್ ಪ್ರಯತ್ನ ಪಟ್ಟಿದ್ರು, ಅದು ವಿಫಲರಾದ್ರು, ಆ ವಿಚಾರ ಬೇರೆ. ಬಟ್ ವೈ ಶುಡ್ ಹಿ ನಾಟ್ ಟ್ರೈ? ಯಾರು ಬೆಸ್ಟ್ ಮಿನಿಸ್ಟರ್ ಆಗ್ತಾರಪ್ಪ, ಒಬ್ರು ಒಂದು ಕಾಂಪಿಟೇಷನ್ ಇಡೋಣ, ಯಾರು ಯಾವುದು ಒಂದು ವಿಚಾರಧಾರೆಯನ್ನು ವ್ಯಕ್ತಪಡಿಸ್ತಾರೆ, ಹೊಸದಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಇದು ಮಾಡ್ತಾರೆ, ಅಪೋಸಿಷನ್ ಅವ್ರಿಗೂ ಕಾನ್ಫಿಡೆನ್ಸ್ ಅಲ್ಲಿ ತಗೊಳ್ತಾರೆ, ಜನರ ಬೆಂಬಲವನ್ನ ತಗೊಳ್ತಾರೆ, ಅಕ್ರಾಸ್ ದ ಪಾರ್ಟಿ ಲೈನ್, ಅಕ್ರಾಸ್ ದ ರಿಲಿಜಿಯಸ್ ಸೆಕ್ಟರ್ ಎಲ್ಲ, ಅಕ್ರಾಸ್ ಡೆಮೋಗ್ರಫೀಸ್ ಅಂಡ್ ಜಿಯೋಗ್ರಫೀಸ್ ಜನರನ್ನ ಮನವರಿಕೆ ಮಾಡಿಬಿಟ್ಟು ಅವ್ರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಒಂದಿಷ್ಟು ಕಾರ್ಯಕ್ರಮಗಳನ್ನ ಹೇಳುವಂತ ಪರಿಸ್ಥಿತಿ ಒಂದು ನಿರ್ಮಾಣ ಮಾಡ್ತಾರೆ. ಅಂಥವ್ರನ್ನ ಕೊಡ್ತೀವಿ. ಅಟ್ಲೀಸ್ಟ್ ಒಂದು 2-3 ಸೀಟ್ ಆದ್ರೂ ಅಂತದಕ್ಕೆ ಬಿಡಿ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಲೆಟ್ ಅಸ್ ಬಿಗಿನ್. ಅಂದ್ರೆ ರಾಹುಲ್ ಗಾಂಧಿ ಇಸ್ ಒನ್ ಹೂ ಹ್ಯಾಡ್ ಟ್ರೈಡ್ ಇಟ್. ಅಫ್ಕೋರ್ಸ್ BJP ಹ್ಯಾಸ್ ಆಲ್ಸೋ ಟ್ರೈಡ್ ಇಟ್ ಮೆನಿ ಟೈಮ್ಸ್. ಅಂಡ್ ದೆನ್ ತುಂಬಾ ಯಂಗ್ಸ್ಟರ್ಸ್ ಅಲ್ಲಿ ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿರೋ MP MLAಗಳಿಗೂ ಕೂಡ ಮಿನಿಸ್ಟ್ರು ಇಲ್ಲ ತುಂಬ ದೊಡ್ಡ ಪೋಸ್ಟ್ಗಳನ್ನು ಕೊಟ್ಟು ಅವ್ರನ್ನ ಟ್ರೈನ್ ಮಾಡಿ ಮುಂದೆ ಅತಿ ದೊಡ್ಡ ಉನ್ನತ ಹುದ್ದೆಗೆ ಟ್ರೈನಿಂಗ್ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಎಷ್ಟೋ ಬಾರಿ. ಅದರಲ್ಲೂ ಅವರು ಕೂಡ ಫೇಲ್ ಆಗಿದ್ದಾರೆ ಕೆಲವು ಬಾರಿ. ಹಂಗೆ ಮಾಡಿಬಿಟ್ಟು ದೇ ಹ್ಯಾವ್ ಫೇಲ್ಡ್ ವೆನ್ ದೇ ಹ್ಯಾವ್ ಟ್ರೈಡ್ ಮೆನಿ ಟೈಮ್ಸ್ ದೇ ಹ್ಯಾವ್ ಬೀನ್ ಸಕ್ಸಸ್ಫುಲ್. ದೀಸ್ ಕೈಂಡ್ ಆಫ್ ಒಂಥರ ಪ್ರೋತ್ಸಾಹನೆ ಕೊಡುವಂತ ಒಂದಿಷ್ಟು ವಿಚಾರಗಳನ್ನ ನಾವು ಇವತ್ತು ಚರ್ಚೆ ಮಾಡಿದ್ರೆ ಮೇ ಬಿ ಅವ್ರ ಕಿವಿ ಮೇಲೆ ಅರವಿಂದ್ KV ಅನ್ನೋರಂಥ ವಿಚಾರ, ಇಲ್ಲಂದ್ರೆ ಮೇಡಮ್ದು ಒಂದು ಇಷ್ಟು ವಿಚಾರ ಇಲ್ಲಿ ಮಾತಾಡಿರೋರ್ದು ಕಿವಿ ಮೇಲೆ ಹಾಕ್ಕೊಂಡು ಏನೋ ನಾಳೆ ಅಷ್ಟೊತ್ತಿಗೆ ಒಂದಿಷ್ಟು ಚಮತ್ಕಾರ ಆಗಬಹುದು. ರೈಟ್. ಶಶಿಧರ್ ಅವರು, ನೀವು ಹೇಳಿ, ಲಾಸ್ಟ್ ಟೈಮ್ ಸಚಿವ ಸಂಪುಟ ಅಂದಾಗ ಸಚಿವರದೆಲ್ಲ ಒಂದೇನೋ ಮಾರ್ಕ್ಸ್ ಕಾರ್ಡ್ ತಗೊಂಡಿದ್ರು, ಅವೆಲ್ಲ ಈಗ ವರ್ಕ್ ಆಗಲ್ವಾ, ಕೆಲಸ ಮಾಡಲ್ವಾ? ನೋಡಿ, ಈಗ ಏನಾಗುತ್ತೆ ಅಂದರೆ ರಾಜ್ಯ ಸರ್ಕಾರ ಸ್ಮೂತ್ ಆಗಿ ಹ್ಯಾಂಡಲ್ ಆಗಬೇಕು, ಅದು ಈಗ ಕ್ಯಾರಿ ಆಗಬೇಕು. ಈಗ ಮುಂಚೆ ಸಿದ್ದರಾಮಯ್ಯನವರಲ್ಲ, ಈಗ CM ಸಿದ್ದರಾಮಯ್ಯನವರಂತಹ ವರ್ಚಸ್ಸಿರುತ್ತಂಥ ನಾಯಕ ಎಲ್ಲರನ್ನೂ ಸಹ ಸಂಭಾಳಿಸುವಂಥ ಒಬ್ಬ ನಾಯಕರಿದ್ದರು. ಇವರು ಈ ಸಂಭಾಳಿಸುತ್ತಾರೆ ಅನ್ನೋದು ನಮಗಂತೂ ಡೌಟು. ಈಗ ಯಾಕೆಂದರೆ ಇವರ ನಡೆ ನುಡಿ ಏನಿದೆ ಅದು ಎಲ್ಲರೂ ಕ್ವಶನೇಬಲ್. ಈಗಲಾದರೂ ಬದಲಾಗ್ತಾರಾ, ಅದು ಕ್ವಶನ್ ಇದೆ. ಕ್ಲಾರಿಟಿ ಇಲ್ಲ. 1400 ಕೋಟಿ ಡಿಕ್ಲೇರ್ ಮಾಡಿರ್ತಕ್ಕಂತಹ ವ್ಯಕ್ತಿ ಈಗಾಗಲೇ 2-2.5 ಸಾವಿರ ಕೋಟಿ ಹೋಗಿರುತ್ತೆ ಅವರ ಆಸ್ತಿ ಮೌಲ್ಯ. ಈಗ ಅವರ ಆಸ್ತಿ ಕಡೆ ಅವ್ರ ಗಮನ ಕೊಡ್ತಾರ, ಅದನ್ನು ಹೆಚ್ಚು ಮಾಡೋದ ಕಡೆ ಗಮನ ಕೊಡ್ತಾರ, ರಾಜ್ಯದ ಕೂಲಿ ಕಾರ್ಮಿಕರ, ರೈತರ, ಶ್ರಮಿಕರ, ದೀನದಲಿತರ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರ, ಅದು ಒಂದು ಮುಖ್ಯ ಆಗುತ್ತೆ. ಅದರಿಂದ ಈಗ ಏನಾಗಿದೆ, ಎಲೆಕ್ಷನ್ಗೆ ಹೋಗ್ಬೇಕು, ಎಲ್ಲರೂ ಎಲೆಕ್ಷನ್ಗೆ ಫಂಡ್ ಬೇಕು. ಈಗ ಎಲ್ಲರೂ, ನಾನು ಮುಂಚೆನೇ ಹೇಳಿದ್ದೆ, ಕೆಲವರು ಔಟ್ಸ್ಕರ್ಟ್ ಆಫ್ ತುಮಕೂರಿಂದ ಆಚೆ ಒಬ್ಬ MLA ಹೇಳ್ತಾರೆ 60 ಕೋಟಿ ಖರ್ಚು ಮಾಡಿದ್ದೀವಿ ಅಂತ. ನೇರವಾಗಿ ನನ್ನ ಹತ್ರ ಮಾತಾಡಿದಾಗ 60 ಕೋಟಿ ಖರ್ಚು ಆಯಿತು ಅಂತ ಹೇಳ್ತಾರೆ. ಸೋತಿರೋರು 30-40 ಕೋಟಿ ಖರ್ಚು ಮಾಡಿರ್ತಾರೆ. ಅಷ್ಟು ಖರ್ಚು ಮಾಡಬೇಕು ಅಂದರೆ ಇವರು ವಾಪಸ್ ತಗೋಬೇಕಲ್ವಾ? ಈಗ ಇದು ಗ್ಯಾರಂಟಿಗಳಲ್ಲೇ ಹಣ ವಿನಿಯೋಗ ಆಗಿದೆ, ಗ್ಯಾರಂಟಿಗಳಲ್ಲಿ ಹಣ ಇಲ್ಲ, ಖಜಾನೆಯಲ್ಲಿ ಹಣ ಇಲ್ಲ, ಖಜಾನೆ ಖಾಲಿ ಆಗಿದೆ. ಖಜಾನೆ ಖಾಲಿ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನಂದರೆ 700 ಮ್ಯಾಗ್ನೆಟ್ KPS ಶಾಲೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ.
ಸಾಲ ತಗೊಂಡು ಮಾಡ್ತಾ ಇದ್ದಾರೆ. ಆದೇಶ ನೋಡಿ, KKRD ADB ಯೋಜನೆ ಮತ್ತು KKRDB ಅಂತ ಯೋಜನೆ ಅಂತ ಮಾಡಿದ್ದಾರೆ. ಸಾಲ ತಗೊಂಡು ಮಾಡ್ತಾ ಇದ್ದಾರೆ. 5,000 ಕೋಟಿಯನ್ನು ಸಾಲ ತಗೊಂಡು KPS ಶಾಲೆಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿಗೆ ಹೋಗಿದೆ ದುಸ್ಥಿತಿ? ಒಂದು ಶಾಲೆಗಳನ್ನು ಕಟ್ಟುವ ಸರ್ಕಾರಿ ಶಾಲೆಗಳನ್ನು ಕಟ್ಟೋದಕ್ಕೂ ಸಹ ಖಜಾನೆ ಖಾಲಿ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ, ಲೂಟಿ ಮಾಡಿರ್ತಕ್ಕಂತಹ ಮಂತ್ರಿಗಳು, MLAಗಳು ಎಲ್ಲ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಮತ್ತೆ ಅವ್ರು ಚುನಾವಣೆ ಹೋಗ್ತಾರೆ, 28ಕ್ಕೆ ನಾವೇ ಗೆಲ್ತೀವಿ ಅಂತಾರೆ. ಹೌದು, ಇವತ್ತು ನಾವೇ ಗೆಲ್ಲಬೇಕು ಅಂತಾರೆ. ಗೆಲ್ಲಬೇಕು ಅಂತ ದುಡ್ಡು ಹಣ ಹಾಕಬೇಕಲ್ಲ. ಈ ಮೂರೂ ಪಕ್ಷಗಳಿಗೆ ಒಂದು ವಿನಂತಿನೂ ಸಹ, ₹1 ಹಣ ಖರ್ಚು ಮಾಡಬೇಡಿ. ನಿಮ್ಗೆ ಹೇಗೂ ಎಲ್ಲರಿಗೂ ವರ್ಚಸ್ಸಿದೆ. ದೇವೇಗೌಡರಿಗೆ ವರ್ಚಸ್ಸಿದೆ, ಸಿದ್ದರಾಮಯ್ಯನವ್ರಿಗೆ ವರ್ಚಸ್ಸಿದೆ, ಶಿವಕುಮಾರ್ಗೆ ವರ್ಚಸ್ಸಿದೆ, BJPನಲ್ಲಿ ವಿಜೇಂದ್ರಲ್ಲಿ ಎಲ್ಲರಿಗೂ ಗೊತ್ತು, ಅಶೋಕ್ ಅಂದ್ರೆ ಎಲ್ಲರಿಗೂ ಗೊತ್ತು, ಸಾಕಷ್ಟು ನಾಯಕರು ಎಲ್ಲರಿಗೂ ಗೊತ್ತು. ನಿಮ್ಮ ಒಂದು ನಾಯಕತ್ವದಲ್ಲಿ ಚುನಾವಣೆ ಮಾಡೋಣ, ನೀವೇ ಅಧಿಕಾರ ವಹಿಸ್ಕೊಳ್ಳಿ. ಯಾರಾದರೂ ಅಧಿಕಾರ ವಹಿಸ್ಕೊಳ್ಳಿ, ತೊಂದರೆ ಏನಿದೆ? ಈ ರಾಜ್ಯವನ್ನು ಮುನ್ನಡೆಸುವ ನಾಯಕತ್ವ ಯಾರಾದರೂ ಆಗಲಿ, ಎಲ್ಲರೂ ಸಹ ದೊಡ್ಡ ಪಕ್ಷಗಳಿಗೆ ಒಂದು ಮಾನ್ಯತೆಯನ್ನು ಕೊಡತಕ್ಕಂಥದ್ದು ಅವತ್ತಿಂದ ನೋಡ್ಕೊಂಡ್ ಬಂದಿರತಕ್ಕ. ಕಾಂಗ್ರೆಸ್ ಕೊಡುತ್ತೆ, ಜನತಾದಳ ಆಯಿತು, ನಂತರ JDS ಆಯಿತು, JDU ಆಯಿತು. ಇಂತಹ ನಿಟ್ಟಿನಲ್ಲಿ ಈಗ ಆಮ್ ಆದ್ಮಿ ನಾವು ಬಂದಿದ್ದೀವಿ, KRS ಬಂದಿದೆ, ಬೇರೆ ಬೇರೆ ಪಕ್ಷಗಳು ಬಂದಿರಬಹುದು. ಎಲ್ಲರೂ ಸಹ ಒಟ್ಟಾಗಿ ಹೋಗೋಣ. ಜನ ಯಾರಿಗೆ ತೀರ್ಪು ಕೊಡ್ತಾರೋ ಕೊಡ್ಲಿ. ನೀವು ಹಣ ಖರ್ಚು ಮಾಡಿ, ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ, ಈ ವೆಚ್ಚಗಳನ್ನು ವೇಸ್ಟ್ ಮಾಡಿ ಕರ್ನಾಟಕದ ಖಜಾನೆಯನ್ನು ಸಹ ಖಾಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೇಗೆ? ಈ ನಿಟ್ಟಿನಲ್ಲಿ ಹಳೆ ಏನೇನಿದೆ ಆ ಮಾನದಂಡಗಳು ಯಾವುದೂ ವರ್ಕ್ ಆಗಲ್ಲ. ಅವರು ಮುಂದಿನ ಚುನಾವಣೆಗೆ ಆಲೋಚನೆ ಇಟ್ಟು, ಮುಂದಿನ ಚುನಾವಣೆಗೆ ನೋಡಿ, ಇವತ್ತು ನಾನು ನಿಜ ಹೇಳಬೇಕು ಅಂದ್ರೆ ಅಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ಸಚಿವ ಸಂಪುಟದ ಒಂದು ಯಾರ್ಯಾರು ಆಗಬೇಕು ಅಂತ ಕೂಗಿದೆಯಲ್ಲ, ಯಾರ್ಯಾರು ಎಷ್ಟೆಷ್ಟು ಕೊಡ್ತೀಯ ನೆಕ್ಸ್ಟ್ ಎಲೆಕ್ಷನ್ಗೆ ಅನ್ನೋದು ಡಿಸ್ಕಷನ್. ಇದು 100 ಸಂಪನ್ಮೂಲ ಕ್ರೋಢೀಕರಣ. ಇವತ್ತು ನೀನು 50 ಕೋಟಿ ಕೊಡ್ತೀಯಾ, 500 ಕೋಟಿ ಕೊಡ್ತೀಯಾ, ನಿನ್ಗಿಂತ ಖಾತೆ ಕೊಡ್ತೀವಿ. ನೀನು 300 ಕೋಟಿ ರೆಡಿ ಮಾಡ್ಕೊಡ್ತೀಯಾ, ನಿನ್ಗಿಂತ ಖಾತೆ ಕೊಡ್ತೀವಿ. ನಿನ್ನ ಕೆಪಾಸಿಟಿ 100, ನಿಮ್ಗಿಂತ ಕೊಡ್ತೀವಿ. ಇದೇ ನಡೀತಾ ಇರತಕ್ಕಂಥದ್ದು, ಬೇರೆ ಅಲ್ಲ. ಇದು ಒಳಮರ್ಮ ಇದೆ. ನಾವು ಕುತ್ಕೊಂಡು ಮಾತಾಡ್ತೀವಿ ರಾಜ್ಯದ ಅಭಿವೃದ್ಧಿ, DK ಶಿವಕುಮಾರ್ ಬಂದ್ರೆ ಏನೋ ದೊಡ್ಡ ಅಭಿವೃದ್ಧಿ, DK ಶಿವಕುಮಾರ್ ಬಂದ್ರೆ ಏನೋ ದೊಡ್ಡ ಅಭಿವೃದ್ಧಿ ಅಲ್ಲ. ಜನರ ತೆರಿಗೆ ಹಣವನ್ನೇ ವಿನಿಯೋಗ ಮಾಡಿಕೊಂಡು ಅದರಲ್ಲಿ ಲೂಟಿ ಮಾಡಿಕೊಂಡು ಎಲೆಕ್ಷನ್ ಮಾಡೋದೇ ಇದರ ಒಂದು ಅಜೆಂಡಾಗಳು. ಈ ಅಜೆಂಡಾಗಳಲ್ಲಿ ಯಾರೂ ಸಹ ಈ ಜನರ ಬವಣೆಯನ್ನು ತೀರಿಸೋದಕ್ಕಾಗೋದಿಲ್ಲ. ಜನರು ಸಹ ಎಚ್ಚೆತ್ಕೋಬೇಕು. ಜನರು ಸಹ ಒಂದು ಬಾರಿ ಆದರೂ ಎಚ್ಚೆತ್ಕೊಳ್ಳಿ. ಒಂದು ಬಾರಿ ಆದರೂ ಎಚ್ಚೆತ್ಕೊಂಡು ಒಳ್ಳೆಯ ಜನಕ್ಕೆ ವ್ಯವಸ್ಥೆ, ಯಾರು ಹಣ ಎಂಡ ಮುಟ್ಟದೆ ನೀವು ಮತ ಚಲಾಯಿಸಿ, ನೀವು ನೋಡಿ ಆಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡಿ. ಒಂದು ಬದಲಾವಣೆ ಅಂತೂ ಬರುತ್ತೆ. ಏಕಾಏಕಿ ನೀವು ಶ್ರೀಮಂತರಂತೂ ಆಗಲ್ಲ ಜನ. ನಿಮ್ಮ ಒಂದು ನೋಡಿ, ನಾನು ಇವತ್ತು ಕೆಳಗಡೆ ಈ ಟ್ರಿನಿಟಿ ಸರ್ಕಲ್ ಅಲ್ಲಿ ಕೆಳಗಡೆ ನೋಡಿ, ಒಬ್ಬ ಲೇಡಿ 25 ವರ್ಷದ ಮಹಿಳೆ ಒಂದು ಬ್ರೆಡ್ ಗುಲ್ಕನ್ ಹಾಕ್ಕೊಡ್ತಾ ಇದ್ದಾಳೆ. ಒಂದು ಚಿಕ್ಕದೊಂದು ಪುಟಾಣಿಯಾದಂಥ ಒಂದು ಟೇಬಲ್ ಇಟ್ಕೊಂಡು ಇವತ್ತು ಬ್ರೆಡ್ ಗುಲ್ಕನ್ ಹಾಕ್ಕೊಡ್ತಾ ಇದ್ದಾಳೆ. ಯಾಕೆ ಡಿಗ್ರಿ ಓದಿದ್ದಾಳಂತ. ಯಾಕೆ ಕೆಲಸ ಇಲ್ಲ, 3 ಲಕ್ಷ ಕೆಲಸ ನೀವು ಹಾಕೊಂಡು ಕೂತಿದ್ದೀರ. ಗೌರ್ಮೆಂಟು, ಕರ್ನಾಟಕ ಸರ್ಕಾರ 59,000 ಕೊಡ್ತೀನಿ ಅಂತ ಹೇಳಿದ್ರೆ ಇದುವರೆಗೂ ಸಹ ಚಕಾರ ಎತ್ತಾ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇದು ಕೊಡ್ತಾ ಇಲ್ಲ, ಅಪ್ರೂವಲ್ ಕೊಡ್ತಾ ಇಲ್ಲ. ಯಾಕೆ ಅಪ್ರೂವಲ್ ಕೊಡುತ್ತೆ? ನಿಮ್ಮ ಹಣನೇ ಇಲ್ಲ. ಗೆಸ್ಟ್ ಲೆಕ್ಚರರ್ಸ್ಗೆ ಸಂಬಳ ಕೊಡೋದಕ್ಕೆ ನಿಮ್ಮ ಹಣ ಇಲ್ಲ. ಆ ನಿಟ್ಟಿನಲ್ಲಿ ಈ ಎಷ್ಟು ಸಂಪುಟ ಏನ್ ಚರ್ಚೆ ಆದ್ರೂ ಇದು ವ್ಯಾಪಾರಕ್ಕೋಸ್ಕರ ಚರ್ಚೆ ಆಗುತ್ತೆ ಹೊರತು ರಾಜ್ಯದ ಅಭಿವೃದ್ಧಿಯ ಚರ್ಚೆಗಳಲ್ಲ. ಇದೇ ದುರ್ದೈವ ಅಂತ ಹೇಳೋದು. ಆದರೆ ಈಗ ಸಿದ್ದರಾಮಯ್ಯ ಬಣದವರಿಗೆ ಅವಕಾಶಗಳು ಸಚಿವ ಸಂಪುಟದಲ್ಲಿ ಕಡಿಮೆಯಾದರೆ ಇದು ಎಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವರ ನಾಯಕತ್ವಕ್ಕೆ ತೊಂದರೆ, ಅದನ್ನು ಮಾತಾಡಬೇಕು. ರೈಟ್, ಒಂದಷ್ಟು ಜನ ಸಿದ್ದರಾಮಯ್ಯ ಬಣದವರು ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಪಡ್ಕೊಂಡ್ರು ಅನ್ನೋದಾದರೆ ಅವರನ್ನು DK ಶಿವಕುಮಾರ್ ಅವರು ಹೆಂಗೆ ನಡೆಸ್ಕೊಳ್ತಾರೆ ಅನ್ನೋ ಆಧಾರದಲ್ಲೂ ನಾವು ನೋಡ್ತಾ ಹೋಗೋದಾದರೆ ಅದು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಟ್ರಬಲ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಸಚಿವ ಸಂಪುಟದ ವಿಚಾರಕ್ಕೆ ಬರೋದಾದರೆ ಸೈದವ್ರು ನೀವು ಹೇಳಬೇಕು. ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿದ್ದರಾಮಯ್ಯ ಆಪ್ತ ಬಳಗದ ಒಂದಷ್ಟು ಜನ ಸಚಿವರಾಗಿ ಆಯ್ಕೆಯಾಗಿ ಕಾರ್ಯವನ್ನು ನಿರ್ವಹಿಸೋ ಸಂದರ್ಭದಲ್ಲಿ ಅವ್ರು ಹೆಂಗೆ ನಡ್ಕೋತಾರೆ, ಅವರನ್ನು DK ಶಿವಕುಮಾರ್ ಅವರು ಹೆಂಗೆ ನಡೆಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಇದೆಷ್ಟು ಭದ್ರ ಅನ್ನೋದು ನಿಂತ್ಕೊಂಡಿದೆಯಾ ಹೆಂಗೆ? ನಾನು ಆಗಲೇ ಹೇಳ್ದಲ್ಲ ಮೇಡಮ್, ಇದು ಮುಳ್ಳಿನ ಹಾದಿ. ಆಲ್ರೆಡಿ ಇಲ್ಲಿ 2 ಬಣಗಳಿದ್ದಾವೆ. DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಆಪ್ತರಿಗೆ ನೋಡಿದ್ರೇ ಆಗಲ್ಲ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ. ಸುಮಾರು ಜನ ಗೇಟ್ ಪಾಸ್ ಕೊಟ್ಬಿಟ್ಟಿದ್ದಾರೆ, ಆಯಿತಾ. ಇವಾಗ ಇದರಲ್ಲಿ ಸಿದ್ದರಾಮಯ್ಯನವ್ರ ಆಪ್ತರು ಎಷ್ಟು ಜನ ಸಚಿವರಿದ್ದಾರೆ ಅದು ಮೇನು. ಉಳಿದಿರೋರು ಎಲ್ಲ ಇರೋದು DK ಕಿ ಜೈ ಅನ್ನೋರೇ ಇರೋದು. ಮತ್ತೆ 100 ಶಾಸಕರು ಈ DK ಶಿವಕುಮಾರ್ ಅವ್ರಿಗೆ ಎಲ್ಲಿ ಶಾಸಕರ ಬಲ ಇದೆ ಅಂತ ನೀವೇ ಹೇಳ್ತಾ ಇದ್ರಿ ಹಿಂದೆ, ಈ ಮುಖ್ಯಮಂತ್ರಿ ಆಗಕ್ಕೆ ಪೂರ್ವದಲ್ಲಿ.
ಇವಾಗೆಲ್ಲ ಹೋಗ್ಬಿಟ್ರ ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ? ನೋಡಿ ಮೇಡಮ್, ಇದು ಗೇಮ್ ಆಫ್ ಪವರ್. ಗೇಮ್ ಆಫ್ ಪವರ್. ಇವಾಗ ಯಾವಾಗ ನಿಮ್ಮ ಹತ್ರ CM ಕುರ್ಚಿ ಬರುತ್ತೋ ಆವಾಗ ನಾನು ನಿಮ್ಮನ್ನ ಜೈಕಾರ ಹಾಕ್ಲೇಬೇಕು. ನಾನು ನಿಮ್ಮನ್ನ ಜೈಕಾರ ಹಾಕಿಲ್ಲ ಅಂದ್ರೆ ನನಗೂ ಸಚಿವ ಸ್ಥಾನನೂ ಇರಲ್ಲ. ಆಮೇಲೆ ಕಾಂಗ್ರೆಸ್ ಅಲ್ಲಿ ಉಚ್ಚಾಟನೆ ಮಾಡಿಸ್ಬಿಡ್ತಾರೆ ಇವರು. ಸಲೀಂ ಅಹಮದ್ ಅವ್ರಿಗೂ ಇದಕ್ಕೂ ಇಬ್ರಿಗೂ ಮಾಡಿದಾರಲ್ಲ, ಅದೇ ತರ ಆಗೋದು. ಸೊ ಹಂಗಾಗಿ ಇವ್ರಿಗೆ ಮೊದಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವ್ರು ಕಂಡ್ರೆ ಆಗಲ್ಲ. ಏನೋ ಜುಲುಮ್ಗೋಸ್ಕರ ಅದು ಒತ್ತಾಯದ ಮೇರೆಗೆ ಏನೋ ಇಟ್ಕೊಂಡಿದ್ದಾರೆ. ಪ್ಲಸ್ ನಮ್ಮ ಫ್ರೆಂಡ್ ಹೇಳ್ದಂಗೆ ಅವ್ರ ವರ್ತನೆ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಅವ್ರು ಮಾತಾಡೋ ಶೈಲಿ, ಅವ್ರ ಸ್ಟೈಲು, ಅವ್ರ ದರ್ಪ ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ ಅವರು. ಅಲ್ಲ, ಅದು DCM ಆಗಿದ್ದಾಗ, ಬೆಂಗಳೂರು ನಗರಾಭಿವೃದ್ಧಿ ಇಲ್ಲ, ಇಲ್ಲ, ಸಚಿವರಾಗಿದ್ದಾಗ, ಇಲ್ಲಿ ಕೇಳಿ ಮೇಡಮ್. ಜಲಸಂಪನ್ಮೂಲ ಸಚಿವರಾಗಿದ್ದ, ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ್ಮೇಲೆ ಅವ್ರ ಮಾತಿನ ವೈಖರಿ, ಧಾಟಿ, ಅವ್ರು ನಡ್ಕೊಳ್ಳೋದೆಲ್ಲ ಬದಲಾಗ್ಬೋದು. ಕೆಲವೊಬ್ಬರಿಗೆ ಹುಟ್ಟಿದವನು ಸುಟ್ಟೋವರೆಗೂ ಅಂತ ಹೇಳ್ತಾರೆ. ಕಷ್ಟ ಆಗಲ್ಲ. ಹಿ ಹ್ಯಾಸ್ ಟು ಚೇಂಜ್. ಬಟ್ ನಮಗಂತೂ ಡೌಟು ಅದು ಚೇಂಜ್ ಅವ್ರು ಆಗುತ್ತಾರೋ ಇಲ್ಲೋ ಗೊತ್ತಿಲ್ಲ. ಅಂದ್ರೆ ಅದು ಹೆಂಗ್ ಸಮಸ್ಯೆ ಮಾಡುತ್ತೆ, ಯಾರಿಗೆ ಸಮಸ್ಯೆ ಆಯ್ತಾ? ಇದರಿಂದ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ. ಅದೇ ಇವಾಗ CM ನಾಳೆ ಆದಮೇಲೆ ಫಸ್ಟ್ 5 ತಿಂಗಳು ಕಳೀಲಿ, ಉಳಿದಿರೋ ವಿಚಾರ ಆಮೇಲೆ ಮಾತಾಡೋಣ. ಕಷ್ಟ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಹೆಂಗಾದರೂ ಆಗಲಿ ಅವರು ಪ್ರತಿಯೊಬ್ಬರಿಗೂ ಸುಧಾರಿಸ್ಕೊಂಡು ಜೊತೆಲಿ ತಗೊಂಡೋಗಿದ್ದಾರೆ. ಅದೇ ಇವರು ವ್ಯಕ್ತಿತ್ವ ಆ ಥರದಲ್ಲ. ಇವರು ತುಂಬ ರಫು, ಮಾತಾಡೋದು ರಫು, ನಡ್ಕೊಳ್ಳೋದು ರಫು. ಸೊ ಹಂಗಾಗಿ ಇದು ತುಂಬ ಕಷ್ಟ ಇದೆ. ಸೊ ಇದರಲ್ಲಿ ಆಪ್ತರಿಗಂತೂ ಆಲ್ಮೋಸ್ಟ್ ಆಲ್ ಗೇಟ್ ಪಾಸ್ ಆಗಿದೆ. ಕೆಲವೊಬ್ಬರಿಗೆ ಕೆಲಸಕ್ಕೆ ಬರಬಾರ್ದಿರೋ ಖಾತೆಗಳು ಕೊಟ್ಬಿಟ್ಟು ಸುಮ್ಮನೆ ಕೂರಿಸಿದ್ದಾರೆ ಅಷ್ಟೇ. ಹಂಗೆ ಅನ್ಕೊಬೋದಾ? ಅಥವಾ ಯದುಕುಮಾರ್ ಗೌಡ್ರೆ, ಈಗ DCM ಪೋಸ್ಟ್ಗಳನ್ನ ಏನಾದರೂ ಕ್ರಿಯೇಟ್ ಮಾಡಿ ಸ್ವತಃ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾರಾಡು ಅಂತ ಹಾರಾಡಕ್ಕೆ ಬಿಟ್ಟು ಹಗ್ಗ ಕಟ್ಟಿದಾರ ಅಂತ, ಆ ಪ್ರಯತ್ನಗಳೇನಾದರೂ ಆಗ್ತಿದೆಯಾ ಅಂತ? ಮೇಡಮ್, ಈಗ ನಾವು ಮಾಧ್ಯಮದಲ್ಲಿ ಕೇಳಿದ ಹಾಗೆ DCM ಪೋಸ್ಟೇ ಬೇಡ ಅಂತ ಮಾಡ್ತಾ ಇರುವಂತ ಡಿ ಕೆ ಶಿವಕುಮಾರ್ ಪಟ್ಟಿಡಿದಾರೆ ಅನ್ನೋದು ಕೇಳಿದ್ಪಟ್ಟೆ ಅಂತ. ಯಾಕಂದ್ರೆ ಪಾಪ ಅವರು ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಏನು ಮಾಡಿದ್ರು, ಪಾಪ ಇವ್ರಿಗೆ ಬೇರೆ ಬರೋರು ಮಾಡಬಾರ್ದು ಅಂತ ಇವ್ರಿಗೆ ಅದು ಮುಂದಿನ ಪಟ್ಟು ಗೊತ್ತಿದೆ, ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೋಪ್ ಇಂದ ಜನ ಈ ಸರ್ಕಾರನ ತಂದ್ರು, ಹೋಪ್ಲೆಸ್ ಆಗಿ ಇವತ್ತು ಕುಂತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸರ್ ಇಬ್ರು ಹೇಳ್ತಾ ಇದ್ದಂಗೆನೆ ದ ಅಗ್ರೆಷನ್ಸ್, ದ ಆರಗೆಂಟು, ದಟ್ ವಿಲ್ ನಾಟ್ ವರ್ಕ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಆರಗೆನ್ಸು ವರ್ಕ್ ಆಗಲ್ಲ, ಈ ಅಗ್ರೆಷನ್ಸು ವರ್ಕ್ ಆಗಲ್ಲ. ಯಾಕಂದ್ರೆ ಕಳೆದ ಲಾಸ್ಟ್ ವಾರದ ಮಳೆನಲ್ಲಿ ಬೆಂಗಳೂರು ತತ್ತರವಾಗಿದೆ. ಯಾರು ಒಬ್ಬ ಅಧಿಕಾರಿನೂ ಕೂಡ ಒಂದು ಮರ ಕಟ್ ಮಾಡೋದಾಗ್ಲಿ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ನೋಡೋದಾಗ್ಲಿ ಇಲ್ಲ. ಯಾಕಂದ್ರೆ ನಾವು ಯಾರ ಹತ್ರ ಇನ್ಸ್ಟ್ರಕ್ಷನ್ಸ್ ತಗೋಬೇಕನ್ನುವಂತ ಬೇಸಿಕ್ ಇದೂ ಇಲ್ಲ. ಯಾಕಂದ್ರೆ ಈ ಒಂದು BWSSB ಅವರು ಆಗಿದ್ದಾರೆ, GBNR ಫಿಲ್ಲು ಮಾಡಲ್ಲ, ಇಲ್ಲ ಫಿಕ್ಸು ಮಾಡಲ್ಲ. ನಾವು ನೋಡ್ತಾ ಇದೀವಿ. ಈಗ ಜನರಿಗೆ ಒಂಥರ ಇದು ಹೆಂಗಂದ್ರೆ ರೋಡ್ ಎಲ್ಲಿ ಶುರು ಆಗುತ್ತೆ, ಎಲ್ಲಿ ಮುಗಿಯುತ್ತೆ, ಎಲ್ಲಿ ಗುಂಡಿ ಇದೆ, ಇದೇ. ಯಾಕಂದ್ರೆ ಲಾಸ್ಟ್ 3 ವರ್ಷದಿಂದ ಗುಂಡಿ ಮುಚ್ತೀನಿ ಅಂತ ಹೇಳ್ತಾ ಇರುವಂತ ಗುಂಡಿ ವೀರನೇ ಇವತ್ತು ಮುಖ್ಯಮಂತ್ರಿ ಆಯ್ತಾ ಇರೋದು. ಗುಂಡಿ ವೀರನೇ ಮುಖ್ಯಮಂತ್ರಿ ಆಗ್ತಾ ಇರೋದು. ಇನ್ ಜನ ಏನ್ ನಿರೀಕ್ಷಿಸಕ್ಕಾಗತ್ತೆ? ಫುಟ್ಪಾತ್ ಅಂತ ಆಮೇಲೆ ಎಲ್ಲ ಫುಟ್ಪಾತ್ಗಳು ತಾವು ನೋಡ್ಬೋದು, ಇಲ್ಲ ಎನ್ರೋಜ್ ಆಗಿರುತ್ತೆ, ಇಲ್ಲ ಸಬ್ಮರ್ಜ್ ಆಗಿರುತ್ತೆ, ಇಲ್ಲ ಯಾರೋ ಅದನ್ನ ಆಕ್ಯುಪೈ ಮಾಡ್ಕೊಂಡಿರುವಂತ ಇದಿರುತ್ತೆ. ಈ ತರದ್ ಇರ್ಬೇಕಾದ್ರೆ ಹಲವಾರು ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವ್ರ ಕನಸನ್ನು ಬಿಚ್ಚಿಟ್ಟಿದ್ದಾರೆ. ನಾನು SM ಕೃಷ್ಣ ಅವರ ಹಾದಿಯಲ್ಲಿ ಹೋಗ್ತೀನಿ, ನಂದೇ ಆದಂತಹ ವಿಷನ್ ಇದೆ, ನನಗೊಂದು ಅವಕಾಶ ಸಿಕ್ಕರೆ ಸಾಕು, ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಹೇಳಿರೋದನ್ನ ನೀವು ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ? ಮೇಡಮ್, ನಾವು ಖಂಡಿತವಾಗ್ಲೂ ಯಾವ್ದು ಹೊಸ ಯೋಚನೆಗಳಿದೆ, ಯಾವ್ದು ಹೊಸ ಯೋಚನೆಗಳು ಬೆಂಗಳೂರಿಗೆ ಅಭಿವೃದ್ಧಿವಾಗಿ ರಾಜ್ಯಕ್ಕೆ ಪರವಾಗಿರುವಂತದನ್ನ ಡೆಫಿನೆಟ್ ಆಗಿ ಸ್ವಾಗತಿಸ್ತೀವಿ. ಆದ್ರೆ ನಿಮಗೆ ಕಳೆದ 3 ವರ್ಷ ನಿಮ್ಗೆ ಅವಕಾಶ ಇತ್ತಲ್ಲ ಮೇಡಮ್. ಇವಾಗ ಯಾರಾದ್ರೂ ಒಂದು ಖಾತೆ ಕೊಟ್ರಂದ್ರೆ ಸಮಥಿಂಗ್ ಏನಾದ್ರೂ ಒಂದು ಸಾಧಿಸಿ ತೋಡ್ಬೇಕು. ಇವಾಗ ನಾವು ನೀರ್ದು ಬಗ್ಗೆ ಮಾತಾಡ್ಬೇಕಾದಾಗ ನಜೀರ್ ಸಾಹೇಬ್ರದ್ದು ನಾವು ಮಾತಾಡ್ತೀವಿ, ಇವತ್ತು ಮಾತಾಡ್ತೀವಿ. ಅವ್ರ ಪಕ್ಷ ಬೇರೆ ಯಾವುದೇ ಇರ್ಬೋದು, ಅವ್ರು ಮಾಡಿದಂತ ಕ್ರಾಂತಿಕಾರಕ ಬದಲಾವಣೆಗಳನ್ನ ನೀರಿನ ಬಗ್ಗೆ, ಜನರ ಬಗ್ಗೆ ಇದ್ ಮಾಡಂತ ನಜೀರ್ ಸಾಬ್ನ ಇವತ್ತು ನಾವು ನೆನ್ಸ್ಕೊಳ್ಳಲ್ವಾ? ಆ ತರದ್ ಇರ್ಬೇಕಾದಾಗ ಇವರಿಗೆ ಕೊಟ್ಟಂತ ಈ ಎಲ್ಲ ಪೆನ್ನು ಪೇಪರ್ ಎಲ್ಲ ಕೊಟ್ರಲ್ಲಪ್ಪ, ಅದಲ್ಲಿ ಬರಿಬೇಕಾಗಿತ್ತಲ್ಲ ಲಾಸ್ಟ್ 3 ವರ್ಷದಿಂದ. ನೀನು ಯಾವ್ದು ಮಾಡಿದ್ರಿ ನೀವು ಅದಲ್ಲಿ? ಪ್ರತಿಯೊಂದಕ್ಕೂ ಅವ್ರನ್ನ ಅಗ್ರೆಷನ್ ಆಗಿ ಯಾರನ್ನ ಕೇಳ್ತಾರೆ, ಸೆಟಲ್ಮೆಂಟ್ ಅಗ್ರೆಷನ್ಸ್, ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ಬೇಕು, ಇದೇ ಮಾತುಗಳನ್ನ ಕೇಳ್ಕೊಂಡ್ ಬಂದಿವಿ ಹೊರತು ನಿಮ್ಮ ಒಂದು ಕೊಡುಗೆ ಏನು?
ಅದೂ ಎವ್ಯಾಲ್ಯೂಯೇಷನ್ಸ್ ಮಾಡಬೇಕಲ್ಲ ಮೇಡಮ್. ಹೆಂಗೆ ನೀವು 33 ಮಂತ್ರಿಗಳದ್ದು ಮಾಡ್ತಿರೋ, DCM ಆಗಿರೋ ನಿಮ್ದು ಜನ ಹೋರೆಗಣ್ಣಿಂದ ನೋಡ್ತಾರೆ ನೀವೇನ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ನೀವೇನ್ ಮಾಡಿದ್ರಿ? ಇವತ್ತು ಉತ್ಸುಕದಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು ಎಂತ ಮುಖ್ಯಮಂತ್ರಿಗಳ ಮಗ, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಇವತ್ತು ಅವ್ರ ಮನೆ ಬಾಗಿಲಿಗೆ ಹೋಗವ್ರೆ, ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿದ್ದವರು ಪಾಪ ಟ್ರಾನ್ಸ್ಫರ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಇವತ್ತು ಅವ್ರಿಗೆ ಯಾವ ಕತೆ ಕೊಡ್ತಾರೆ, ಯಾವ ಮಾನದಂಡ? ನೀವ್ ಹೇಳ್ಬೇಕು, ಯಾವ ಮಾನದಂಡದಲ್ಲಿ ಕೊಡ್ತಾರೆ? ಟ್ರಾನ್ಸ್ಫರ್ ನಲ್ಲಿ ಪರಿಣಿತಿ ಬಂದು DC ಯಾರ್ಯಾರು IG ಇವ್ರನ್ನೆಲ್ಲ ಕಮಿಷನರ್ನ ಟ್ರಾನ್ಸ್ಫರ್ ಮಾಡುವಂತ ಪರಿಣಿತಿ ಹೊಂದಿದೆಯಲ್ಲಪ್ಪ ಯತೀಂದ್ರ, ಆ ಒಂದು ಪರಿಣಿತಿಯಿಂದ ನಿನಗೊಂದು ಮಂತ್ರಿ ಪದವಿ, ಕ್ಯಾಬಿನೆಟ್ ಪೋಸ್ಟ್ ನನಗೆ ಹೈಕಮಾಂಡ್ ಇದ್ ಮಾಡಿದೆ, ನನಗೆ ಕೊಡ್ತಾರೆ ಅಂತ ಹೇಳ್ತಂದ್ಬಿಟ್ಟು ಇದು ಈ ದುರ್ದೈವ ಮೇಡಮ್. ಅದರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಿದ್ದರಾಮಯ್ಯನವ್ರ ಬಣದವರು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶವನ್ನು ಪಡ್ಕೊಂಡಿಲ್ಲ ಅಂದ್ರೂ ತೊಂದರೆ. ಒಂದು ಪಕ್ಷ ಸಿದ್ದರಾಮಯ್ಯ ಬಣದವರು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶವನ್ನು ಪಡ್ಕೊಂಡ್ರೆ DK ಶಿವಕುಮಾರ್ ಅವರು ಮತ್ತು ಅವರ ನಡುವಿನ ಸಮನ್ವಯತೆ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟು. ಇದು ಮೇ ಬಿ ಮೊದಲ ಸವಾಲು ಅಂತ ಹೇಳ್ಬೋದು. ಇದು ಎಷ್ಟರ ಮಟ್ಟಿಗೆ ಸಮಸ್ಯೆನ ಉಂಟು ಮಾಡ್ಬೋದು? ನೋಡಿ, ಈ ಪೊಲಿಟಿಕ್ಸಲ್ಲಿ ಆ ರೀತಿ ಒಂದು ತುಂಬ ಸ್ಟೇಬಲ್ ಆಗಿ ಒಂದು ಲೈನ್ ಕೊರೆದವ್ರ ಹಾಗೆ ಇವತ್ತು ಇರಲ್ಲ. ಇವತ್ತು ನೀವು ಹೇಳಿದ್ರಿ ಸಿದ್ದರಾಮಯ್ಯನ ಮಗ ಯತೀಂದ್ರ ಅವರೇ ಇವತ್ತು DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಅಂತ. ಸೊ ಆ ಸಂದರ್ಭಕ್ಕೆ ಅವ್ರು ಹಾಗಿರ್ತಾರೆ. ಮತ್ತು ಅವರಿಗೆ ಬೇಕಾಗಿರುವಂಥ ಒಂದು ಸನ್ನಿವೇಶದಲ್ಲಿ ಅವರ ಒಂದು ಪ್ರಾಫಿಟ್ ಆಗೋ ಲೆಕ್ಕದಲ್ಲಿದ್ದಾಗ ಅದು ಸಂಪೂರ್ಣವಾಗಿ ಬೇರೆ ವಿಪರೀತವಾಗಿ ವರ್ತನೆ ಮಾಡುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಮತ್ತು ಈಗಿರೋರು ಆ ರೀತಿ ವರ್ತನೆ ಮಾಡಲ್ಲ ಅನ್ನೋದಕ್ಕೆ ನನಗೆ ಯಾವುದೇ ಒಂದು ಸ್ಪೆಕ್ಯುಲೇಷನ್ ಇಲ್ಲ. ಹಾಗೆ ಮಾಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಅಡ್ಜಸ್ಟ್ ಹಾಕೊಂಡು ಎಲ್ಲರೂ ಇರ್ತಾರೆ, ಇದರಲ್ಲಿ ಎರಡೇ ಮಾತಿಲ್ಲ. ಆದರೆ ಸಿದ್ದರಾಮಯ್ಯ ಅವರೇ ಸೆಂಟರ್ಗೆ ಹೋಗಲಾರ್ದೆ ನಾ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ ಅನ್ನೋದು ಇದೆಯಲ್ಲ, ಈ ನೀವೇನು ಸಂಪುಟ ರಚನೆಯ ಸರ್ಕಸ್ ಅಂತ ಏನು ಕೊಟ್ಟಿದ್ದೀರಲ್ಲ, ಅದರಲ್ಲಿ ತುಂಬ ತೂಕ ಆಗಿ ಬರ್ತಾ ಇರೋರು CMಗಿಂತ ಜಾಸ್ತಿ ಸಿದ್ದರಾಮಯ್ಯ ಅವರೇ ಈಗಲೂ ತೂಕದಲ್ಲಿ ಇರ್ತಾರೆ. ಹಾಗಾಗಿ ಈ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಯನ್ನು ತೂಗಿಸ್ಕೊಂಡು ಹೋಗೋದು DK ಶಿವಕುಮಾರ್ ಅವರಾಗಲಿ, DK ಶಿವಕುಮಾರ್ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ಕಮಾಂಡಿಂಗ್ ನೇಚರ್, ಅದ್ರ ಬಗ್ಗೆ ನನಗೆ ಸಂಶಯ ಇಲ್ಲ. ಬಟ್ ಅವರು ಈಗ ಶಾಸಕರಷ್ಟೇ. ಕರೆಕ್ಟ್, ಬಟ್ ಪವರ್ ಸೆಂಟರ್ ಸ್ಟಿಲ್ ಇಸ್ ದೇರ್, ಹಿ ಸ್ಟಿಲ್ ಎಕ್ಸಿಸ್ಟಿಂಗ್. ಒಬ್ಬ CM ಆದವರು ಇಲ್ಲೇ ಉಳಿತಾರೆ ಅಂದಾಗ ಯಾರಿಗೆ ಗೊತ್ತು, ಅವರು ಫೈನಾನ್ಸ್ ಮಿನಿಸ್ಟ್ರಿ ಈಗಲೂ ಕೊಟ್ಟು ನಾನೇ ಅದನ್ನು ಕಂಟಿನ್ಯೂ ಮಾಡ್ತೀನಿ, ಇನ್ನೂ ಒಂದಿಷ್ಟು ದಾಖಲೆಗಳನ್ನು ರಚನೆ ಮಾಡೋಕ್ಕೆ ಇರ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಅಂದರೆ ದೀಸ್ ಆರ್ ಆಲ್ ಸ್ಪೆಕ್ಯುಲೇಟಿವ್ ಥಿಂಗ್ಸ್ ಆಫ್ ಕೋರ್ಸ್, ಬಟ್ ದೆನ್ ಹಿ ಮೈಟ್ ಸ್ಟಿಲ್ ಇನ್ಫ್ಲೂಯೆನ್ಸ್ ದ ಫೈನಾನ್ಸಸ್, ಹಿ ಮೈಟ್ ಸ್ಟಿಲ್ ವಾಚ್ ಫಾರ್ ಸಮ್ ಪೀಪಲ್ ಆರ್ ಸಮ್ ಪ್ರೋಗ್ರಾಮ್ಸ್ ಟು ಬಿ ಕಂಟಿನ್ಯೂಡ್. ಅದು ನೀವು ಅಂದರೆ ಅದನ್ನ ಹೇಳಕ್ಕೆ ಹೋಗ್ತಾ ಇಲ್ಲ. ಆಕ್ಟಿವ್ ಆಗಿರ್ತೀನಿ ಅಂತ ಬಹಿರಂಗವಾಗಿ ಓಪನ್ ಆಗಿ ಹೇಳಿದ್ದಾರೆ, ಸ್ವಚ್ಛಂದವಾಗಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸರ್ಕಸ್ಸಿನಲ್ಲಿ ಮೋಸ್ಟ್ ಪಿವಟಲ್ ಪಾಯಿಂಟ್ ಇಸ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಅಂಡ್ DK ಶಿವಕುಮಾರ್. ಡೆಫಿನೆಟ್ಲಿ ಅಲ್ಲ, ಅಂದ್ರೆ ಈ ಸರ್ಕಸ್ ನಲ್ಲಿ ನಾನು ಹೇಳ್ತೇನೆ, ಸಂಪುಟ ರಚನೆಯ ಸರ್ಕಸ್ ನಲ್ಲಿ ಸಿದ್ದರಾಮಯ್ಯ ಸ್ಟಿಲ್ ಹೋಲ್ಡ್ಸ್ ಅ ಹ್ಯೂಜ್ ವೇಟೇಜ್. ಅದಕ್ಕೆ ನೀವು ತಲೆ ಹಾಕಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ. ಹಾಗಾದ್ರೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋದು ಅಂತ ಕನ್ಫರ್ಮ್ ಆಯಿತು ಆ ಮೊನ್ನೆ ಮೂಮೆಂಟಲ್ಲಿ. ಆಗ ಯಾವೊಬ್ಬ ಆಪ್ತ ಬಳಗದ ಸಚಿವರು ಕೂಡ ನಾನು ರಿಸೈನ್ ಮಾಡ್ತೀನಿ, ಸಿದ್ದರಾಮಯ್ಯನವ್ರು ರಿಸೈನ್ ಮಾಡಿಬಿಟ್ಟೆ ಅಂತ ಹೇಳಲೇ ಇಲ್ಲ. ಮತ್ತು ಯಾಕೆ ಹೋರಾಟ, ಯಾಕೆ ಚರ್ಚೆಗಳು? ಸಿದ್ದರಾಮಯ್ಯ ಆಪ್ತ ಬಳಗಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿಸ್ಲೇಬೇಕು ಅಂತ ಅಲ್ಲ, ಅವ್ರವ್ರ ತೂಕ ಅವ್ರವ್ರು ಎಳಿತಾ ಇರ್ತಾರೆ ಇವಾಗ. ಬಟ್ ಅದೇ ರೀತಿಯಿಂದ ಡೈನಾಮಿಕ್ಸ್ ಚೇಂಜೂ ಆಗ್ತಾ ಇರುತ್ತೆ. ಈಗ ಜಾರಕಿಹೊಳಿ ಅವ್ರ ಜೊತೆಗೆ ಫುಲ್ ಬ್ಯಾಟಿಂಗ್ ಮಾಡ್ತಾ ಇರೋರು, ಜಾರಕಿಹೊಳಿ ಅವರು ಈ ಕಡೆ ಬ್ಯಾಟಿಂಗ್ ಪೊಸಿಷನ್ ಬೇಡ, ರನ್ನಿಂಗ್ ಕಡೆ ಹೋಗ್ಲಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಅರ್ಥ ಆಯ್ತಾ? ಹಂಗಂತ ಹೇಳ್ಬಿಟ್ಟು ಬ್ಯಾಟಿಂಗ್ ಆರ್ಡರ್ ಕೊಟ್ಟಿಲ್ಲ ಅಂತಲ್ಲ. ಅಂದ್ರೆ ದಿಸ್ ಆರ್ ಆಲ್ ಡೈನಾಮಿಕ್ಸ್ ದಟ್ ಕೀಪ್ ಹ್ಯಾಪನಿಂಗ್. ಒಂದು ಇದರಲ್ಲಿ ಸರ್ಕಾರ ಒಂಥರ ಸೊರಗ್ತಾ ಇದೆಯಲ್ಲ, ಒಂದು ಟ್ರಸ್ಟ್ ಡೆಫಿಸಿಟ್ ಅನ್ನೋದು ಜನರಿಗೆ ಸರ್ಕಾರದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಮೇಲೆ ನಂಬಿಕೆನೇ ಕಡಿಮೆ ಆಗ್ತಾ ಇದೆಯಲ್ಲ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೇಗಾಗ್ಬೋದು ಅಂತಂದ್ರೆ, ಸರ್ಕಾರ ಯಾವುದೇ ಇರಲಿ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ, ಇವ್ರು ಸುಮ್ಮನೆ ತೋರ್ಕಿಗೆ ಈಗ ಯಾವುದೋ ಒಂದಿಷ್ಟು ಸಂಘಟನೆಯಲ್ಲಿ ಅಧ್ಯಕ್ಷರನ್ನಾಗಿ ಇವ್ರು ಕಳಿಸ್ತಾರೆ ಸರ್ಕಾರದಿಂದ. ಅವ್ರು ಇದ್ರು ಆ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಅವ್ರು ಇರ್ಲೇ ಇದ್ರು, ಅವ್ನು ಬಂದ್ರೆ ಅವ್ನಿಗೊಂದು ಚೇರ್ ಕೊಡಬೇಕು, ಅವ್ನಿಗೊಂದು AC ಹಾಕ್ಸ್ಕೊಡ್ಬೇಕು ಹೊಸದಾಗಿ, ಅವನಿಗೆ ಒಂದು ಆದಂತ ಸನ್ಮಾನ ಆದಂತ ರೀತಿ ಇರುತ್ತೆ, ಪ್ಲಸ್ ಒಂದು ಕಾರ್ ಕೊಡಿಸ್ಬೇಕು, ಅದರದ್ದು ಬಿಲ್ಸ್ ಕ್ಲಿಯರ್ ಮಾಡಬೇಕು ಅನ್ನೋದು ಹೊರೆ. ಅಂದ್ರೆ ಮೊದಲು ಅದನ್ನ ರಚನೆ ಮಾಡಿದ್ಯಾಕೆ? ಟ್ರಾನ್ಸ್ಪರೆನ್ಸಿ ಇರಬೇಕು. ಸರ್ಕಾರದ ಪ್ರತಿನಿಧಿ, ಜನರ ಪ್ರತಿನಿಧಿ ಆದವನಲ್ಲಿ ಇದ್ದಾಗ ಆಫೀಸರ್ಸ್ ಏನೇನೋ ಮಾಡ್ಕೊಂಡ್ಬಿಡ್ಬಾರ್ದು ಅನ್ನೋದಕ್ಕೆ ಒಂದು ನಿಗಾ ಇಡಕ್ಕೆ ಅಂತ ಇತ್ತು. ಅದು ಒಂದು ಫಾದರ್ಲಿ ಪೋಸ್ಟ್ ಇತ್ತು. ಯು ವುಡ್ ಹ್ಯಾವ್ ಕೆಪ್ಟ್ ಐ ಆನ್ ದಟ್. ಬಟ್ ಇವತ್ತಿಗೆ ಅದು ಹೊರೆ ರೂಪದಲ್ಲಿ ಆಗಿದೆ, ಇಲ್ಲ ವಸೂಲಿ ರೂಪಕ್ಕೆ ಬೇಕಾಗಿರುವಂಥ ಒಂದು ಪೋಸ್ಟ್ ಆಗಿದೆ. ಅದನ್ನ ಅಪಾಯಿಂಟೇ ಮಾಡಲಿಲ್ಲ ಸಿದ್ದರಾಮಯ್ಯ ಅವರು ಎಷ್ಟೋ ಪೋಸ್ಟ್ಗಳನ್ನ, ಅಂತ ಪೋಸ್ಟ್ಗಳನ್ನ. ಅದರಿಂದ ಹೊರೆಗಳು ಜಾಸ್ತಿ ಆಗುತ್ತೆ, ಪ್ಲಸ್ ಕಿರಿಕಿರಿ ಜಾಸ್ತಿ ಆಗುತ್ತೆ ಅಂತ. ಅಂದ್ರೆ ಇವತ್ತಿಗೆ ಎಷ್ಟು ತಳಮಟ್ಟದಲ್ಲಿ ನಮ್ಮ ಯೋಜನೆಗಳು ಮತ್ತು ನಮ್ಮ ಸರ್ಕಾರದ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಜನರ
ಒಳ್ಳೇದಕ್ಕೆ ಆಗೋದಕ್ಕಿಂತ ಡಿಸೆಂಟ್ರಲೈಸೇಷನ್ ಆಗೋದ್ರ ಬದಲಾಗಿ ಸೆಂಟ್ರಲೈಸೇಷನ್ ಆದರೆ ಒಳ್ಳೇದಪ್ಪ ತುಂಬ ಲೂಟಿ ಆಗಲ್ಲ ಅನ್ನುವಂಥ ಪರಿಸ್ಥಿತಿ. ದಿಸ್ ಇಸ್ ಅ ವೆರಿ ಡೇಂಜರಸ್ ಫಾರ್ಮ್. ಇದು ಡೆಮೋಕ್ರಸಿಗೇನೆ, ಒಂದು ಪ್ರಜಾತಂತ್ರ ವ್ಯವಸ್ಥೆಗೇನೆ ಒಂದು ಕೆಳಮಟ್ಟದಲ್ಲಿನೇ ಕೊಚ್ಚ ಹಾಕುವಂತ ಒಂದು ಕೆಲಸ ಆಗ್ತಾ ಇದೆ. ಯಾರಿಗೂ ಇದು ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಇವತ್ತು ಅಪೋಸಿಷನ್ ಪಾರ್ಟೀಸ್ ಯಾರಾದ್ರೂ ಎಷ್ಟು ಎಫೆಕ್ಟಿವ್ ಇದ್ದಾರೆ. ಈಗ ಸರ್ಕಾರದ್ದು ನಾನು ಒಪ್ಕೊಂಡೆ, ನಾನು ಇಬ್ರು ನಮ್ಮ ಸ್ನೇಹಿತರು ಅಲ್ಲಲ್ಲ ಇವ್ರಿಬ್ರು ಹೇಳೋದನ್ನು ಒಪ್ಕೊಂಡೆ, ಅದ್ರ ಬಗ್ಗೆ ನನ್ಗೆ ಎರಡನೇ ಮಾತಿಲ್ಲ. ಆದ್ರೆ ಇವರಾದ್ರೂ ಎಷ್ಟು ಎಫೆಕ್ಟಿವ್ ಆಗಿ ತರ್ತಾ ಇದ್ದಾರೆ. ಇವತ್ತು ಎಷ್ಟೋ ಕಡೆ ಈಗ ಕೂಡ ಹೂಳು ತೆಗೆಯೋದು ಅಂದ್ರೆ ಈ ಗಟರ್ಗಳಿಂದ ಕ್ಲೀನ್ ಮಾಡೋದನ್ನ ತೆಗೆದ್ಬಿಟ್ಟು ಡಿಗ್ ಮಾಡಿ ಎಲ್ಲ ಕಡೆ ಇಟ್ಟಿದ್ದಾರೆ. ಯಾವ ರೋಡ್ ಕ್ಲೋಸ್ ಆಗಿದೆ, ಯಾವ ರೋಡ್ ಓಪನ್ ಆಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ನಾನು ಡೈಲಿ ಅಡ್ಡಾಡ್ತಾ ಇರೋ ರೋಡಲ್ಲೇ ಇನ್ನೂರ್ಗೂ ಮುಚ್ಚಿಲ್ಲ, ಆಲ್ರೆಡಿ ಮಾನ್ಸೂನ್ ಬಂದಿದೆ. ಆದರೆ ಹೌ ಎಫೆಕ್ಟಿವ್ ಆರ್ ದ ಪೊಲಿಟಿಕಲ್ ಅಪೋಸಿಷನ್ ಪಾರ್ಟೀಸ್? ದೇ ಆರ್ ಆಲ್ಸೋ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್. ನಾವು ಅವರು ಎಷ್ಟು ಎಫೆಕ್ಟಿವ್ ಆಗಿದ್ದಾರೆ. ಈಗ ಆಮ್ ಆದ್ಮಿ ಪಾರ್ಟಿ ಅವ್ರು ಮಾತಾಡಿದ್ರು, ಅವರ ಕಾರ್ಯಕ್ರಮಗಳು ಕರ್ನಾಟಕಕ್ಕೆ ಏನು ಅನ್ನೋದು ಇವತ್ತಿನವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಎಷ್ಟು ಏನಂತಾರೆ ಅದಕ್ಕೆ ರಾವ್ಗಾಜಿಂದ ಹುಡುಕ್ತಾ ಇದ್ದೀನಿ. ಏನಾದರೂ ಈಗ ಡೆಲ್ಲಿ ಮಾಡೆಲ್ ಹೇಳ್ತಾ ಇರ್ತಾರೆ, ಸರಿ ಅಲ್ಲಿ ತುಂಬಾ ಚೆನ್ನಾಗಿದೆ, ಅದಕ್ಕೂ ಒಪ್ಕೊಳ್ತೀವಿ. ತುಂಬಾ ಎಫೆಕ್ಟಿವ್ ಒಂದಿಷ್ಟು ರಿಫಾರ್ಮ್ಸ್ ತರ ಟ್ರೈ ಮಾಡಿದ್ರಿ, ಅದು ಒಪ್ಕೊಳ್ತೀವಿ. ಬಟ್ ಕರ್ನಾಟಕ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಏನಿದೆ, ನೀವು ರೋಡಲ್ಲಿ ಎಲ್ಲಿ ಕಾಣ್ತಾ ಇದ್ದೀರಾ, ಎಲ್ಲಿ ಹೇಳ್ತಾ ಇದ್ದೀರಾ, ಎಲ್ಲಿ ಉಚ್ಚರಿಸ್ತಿದ್ದೀರಾ, ಜನರು ಅದನ್ನ ಎಲ್ಲಿ ಕೇಳ್ತಾ ಇದ್ದಾರೆ? ಬಿಜೆಪಿಯವರು ಆಯ್ತು, ಇವತ್ತಿಗೆ ಅಂತ ಒಂದು ಸೀನಿಯರ್ ಲೀಡರ್ಶಿಪ್ ಅನ್ನೋದೇ ಒಂಥರ ತಿಳಿಗಟ್ಬಿಟ್ಟಿದೆ. ಯಡಿಯೂರಪ್ಪ ಅವರು ಇದ್ದಾಗ ಯಾವ ರೀತಿ ಇತ್ತು, ಇಂಥ ಒಂದು ವ್ಯವಸ್ಥೆ ಯಾವ ರೀತಿ ವರ್ಷದಲ್ಲಿ ಬಹಳಷ್ಟು ಲೂಪ್ ಹೋಲ್ ಇತ್ತು. ಬಟ್ ಅದು ಯಾವುದು ಕೂಡ ತಾರ್ಕಿಕ ಅಂತ್ಯ ಒಂದೇ ಒಂದು ಬರಲಿಲ್ಲ ಮೇಡಮ್. ಗಾಟ್ ಇಟ್ ರೈಟ್. ಶಶಿಧರ್ ಅವರೇ, ಈ ಅರವಿಂದ್ ಅವ್ರು ಹೇಳಿದ್ರಲ್ಲಿ ನನಗೆ ಒಂದು ಪಾಯಿಂಟ್ ಹಾಗೆ ಉಳ್ಕೊಂಡ್ಬಿಡ್ತು. ಅಂದರೆ ಸಿದ್ದರಾಮಯ್ಯನವ್ರ ವರ್ಚಸ್ಸು, ಆ ಸಿದ್ದರಾಮಯ್ಯನವರ ಶಕ್ತಿ, ಆ ರಾಜಕೀಯ ಬಲದ ಬಗ್ಗೆ ಈ ಕ್ಷಣಕ್ಕೂ ಕೂಡ ಪ್ರಸ್ತುತ ಅಹಿಂದ ಅಂದರೆ ಇಸ್ ಈಕ್ವಲ್ ಟು ಸಿದ್ದರಾಮಯ್ಯನವರು. ಆ ಅಹಿಂದಾನ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಮೂಮೆಂಟಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಅಹಿಂದಾನ ಅಷ್ಟು ಗಮನ ಹಾಕಲಿಲ್ಲ ಅನ್ನೋದಾದರೆ ಫಿನಿಕ್ಸ್ ಥರ ಎದ್ದೇಳೋ ಚಾನ್ಸಸ್ ಇದೆಯಾ ಸಿದ್ದರಾಮಯ್ಯನವರು? ಫಿನಿಕ್ಸ್ ಅಂತ ಹೆದ್ದೋಳೋದು ಚಾನ್ಸಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಕಾಲವೇ ಉತ್ತರ ಕೊಡುತ್ತೆ. ಆದರೆ ಒಂದು ಪವರ್ ಸೆಂಟ್ ಅಂತ ಇಟ್ಕೊತಾರೆ. ನಾನು ಮೊನ್ನೆನೇ ಹೇಳಿದ್ದೀನಿ, ಇದೇ ವೇದಿಕೆಯಲ್ಲಿ ಹೇಳಿದ್ವಿ, ಇಲ್ಲ ಕಾವೇರಿಯಲ್ಲಿ ಇಟ್ಕೊಬೋದು, ಇಲ್ಲ ವಿಜಯನಗರದಲ್ಲಿ ಇಟ್ಕೊಬೋದು. ಒಂದು ಪವರ್ ಸೆಂಟರ್ ಅಂತ ಡೆಫಿನೆಟ್ ಆಗಿರುತ್ತೆ, ಯಾಕಂದರೆ ಕೇಂದ್ರಕ್ಕೆ ಹೋಗ್ತಾ ಇಲ್ಲ. ಆದರೆ ಇನ್ನೊಂದೇನು ಗೊತ್ತಾ, ನಾನು ಒಂದೇ ಒಂದು ಉಲ್ಲೇಖ ಮಾಡ್ತೀನಿ. ಧರ್ಮ್ ಸಿಂಗ್ ಅವರು 2006ರಲ್ಲಿ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆಯನ್ನು ರಾಜ್ಯಪಾಲರ ಆಫೀಸ್ಗೆ ಹೋಗಿ ಕೊಟ್ಬಿಟ್ಟು ಮತ್ತೆ ಕೃಷ್ಣಾದಲ್ಲಿ ಆಫೀಸಲ್ಲಿ ಕೂತಿರ್ತಾರಂತೆ. ನಮ್ಮ ಪತ್ರಕರ್ತ ಮಿತ್ರರು ಹೇಳಿದ್ರು, ಒಬ್ಬರು ನಮ್ಮ ಪತ್ರಕರ್ತರ ಮಿತ್ರರು ಹೋದಾಗ ಒಬ್ಬರೂ ಇರಲಿಲ್ಲ ಅಂತ, ಎಡ ಬಲ ಒಬ್ಬ ಕಾರ್ಯಕರ್ತನೂ ಸಹ ಇರಲಿಲ್ವಂತ. ಅವತ್ತು ಅವರು ಧರ್ಮ್ ಸಿಂಗ್ ಅವ್ರನ್ನ ಇವ್ರು ನಮ್ಮ ಪತ್ರಕರ್ತರು ಕೇಳಿದಾಗ, ಸರ್ ಏನು ಸರ್ ನಿನ್ನೆವರೆಗೂ ನಿಮ್ಮ ನೋಣ ಈ ಜನ ಅಂದರೆ ಜನ ನಿಮ್ಮ ಆಫೀಸ್ನಲ್ಲಿ ನಾವು ಬರೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜನ ಇದೆ ನೋಡಿ ಸರ್, ರಾಜೀನಾಮೆ ಕೊಟ್ಟು 1 ಗಂಟೆ ಆಗಿಲ್ಲ ನಿಮ್ಗೆ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರಂತೆ, ಬೆಲ್ಲ ಇತ್ತಪ್ಪ ನಿನ್ನೆವರೆಗೂ, ನನ್ನ ಹತ್ರ ನೊಣಗಳಿದ್ವು, ಇವತ್ತು ಬೆಲ್ಲ ಇಲ್ಲ, ನೊಣ ಹೊಟ್ಟೋದ್ವು ಅಂತ ಹೇಳ್ತಾರೆ ಮಾರ್ಮಿಕವಾಗಿ. ಆ ರೀತಿನೂ ಆಗುತ್ತೆ. ಪವರ್ ಈಸ್ ದ ಪವರ್. ನೀವು ಪವರ್ ಇಲ್ಲ ಅಂದರೆ ನೋಡಿ, ಈಗಾಗಲೇ ಸಿದ್ದರಾಮಯ್ಯವ್ರಿಗೂ ಸಹ ಏಜ್ ಆಗಿದೆ, ಒಂದು 78 ವರ್ಷ ಏಜ್ ಆಗಿರ್ತಕ್ಕಂಥ ವ್ಯಕ್ತಿ. ಅವರು ಸಹ ಯಾವ ರೀತಿಯಾದ ಕೆಲಸಗಳು ಮಾಡ್ತಾರಂತ ಗೊತ್ತಿಲ್ಲ. ಆದರೆ ಅವರಲ್ಲಿರ್ತಕ್ಕಂತಹ ಜೊತೆಲಿರ್ತಾರಲ್ಲ, ಅವರೆಲ್ಲ ಪ್ರಾಫಿಟ್ನೇ ಎಕ್ಸ್ಪೆಕ್ಟ್ ಮಾಡೋದು. ಇದು ರಾಜಕಾರಣ ಏನಿದೆ ಇವತ್ತಿನ ದಿನಮಾನದಲ್ಲಿ ಮಾತಾಡೋಣ, ಅದು ಇವತ್ತೆಲ್ಲ ಹೊರಟೋಯ್ತು. ಸಮಾಜವಾದ ಇನ್ನೊಂದು ಮತ್ತೊಂದು ಎಲ್ಲ ಹೊರಟೋಗ್ಬಿಟ್ಟಿದೆ. ಅಲ್ಲೂ ಹೊರಟೋಗಿದೆ. ಯಾರು ಆ ಸಮಾಜ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಂದ ಮತ್ತು ಹಿಂದುಳಿದ ವರ್ಗದಿಂದ ಯಾವ ನಾಯಕ ಮೇಲಿಂದ ಬರ್ತಾನೆ, ಆ ನಾಯಕ ಮೇಲೆ ಬಂದಮೇಲೆ ಅವರನ್ನೇ ಮರ್ತೋಗಿರ್ತಾನೆ. ಮತ ಕೊಟ್ಟಂತಹ ಮತದಾರನ ಹಿಂದುಳಿದ ವರ್ಗಗಳನ್ನು ಮರ್ತೋಗ್ಬಿಟ್ಟಿದ್ದಾನೆ. ಯಾರೋ ಒಂದು 3-4 ಜನ ಅದನ್ನ ಇಟ್ಕೊಂಡಿದ್ದಾರೆ, ಸಿದ್ಧಾಂತವನ್ನು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಅಂದ ತಕ್ಷಣ ಇದೆಲ್ಲವೂ ಮುಗಿದು ಹೋಯ್ತು ಅನ್ನೋ ಕಾಂಟೆಕ್ಸ್ಟ್ ನ ಹೆಂಗ್ ಅಕ್ಸೆಪ್ಟ್ ಮಾಡಿದೆ? ಇಲ್ಲ, ಅಕ್ಸೆಪ್ಟ್ ಅಂತೂ ಮಾಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೊಂದು ಕ್ಯಾಲಿಬರ್ ಇದೆ. ಪ್ರಮಾಣ ವಚನ ಸ್ವೀಕಾರ ಸ್ವಾಮೀಜಿ ಎಲ್ಲ ಮತ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿ ಎಲ್ಲರನ್ನೂ ಕರೆಸಿದ್ದಾರೆ. ಭಾನುವಾರ ಎಷ್ಟು ಜನ ಬಂದಿದ್ದಾರೆ? ಎಲ್ಲ ಹಿಂದುಳಿದ ವರ್ಗದ ದಲಿತ ಮುಖಂಡತ್ವ ಇರತಕ್ಕಂಥ ಸ್ವಾಮೀಜಿಗಳು ಕಂಪ್ಲೀಟ್ ಆಗಿ ಭಾನುವಾರ ರಾತ್ರಿ ಬಂದು ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ. ಇನ್ನು ಇವತ್ತು ದೊಡ್ಡ ದೊಡ್ಡ ಮಠಾಧೀಶರೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ದೊಡ್ಡ ದೊಡ್ಡ ನಾಯಕರು ಆಶೀರ್ವಾದ ಮಾಡಿದ್ದಾರೆ, ಮೌಲ್ವಿಗಳು ಆಶೀರ್ವಾದ ಮಾಡಿದ್ದಾರೆ, ಚರ್ಚ್ ಪಾದ್ರಿಗಳು ಆಶೀರ್ವಾದ ಮಾಡಿದ್ದಾರೆ. ಈ ನೋಡಿ, ನಾನು ಅದನ್ನೇ ಹೇಳಿದ್ದು, ಪವರ್ ಇಸ್ ದ ಮೈನ್. ಎಲ್ಲಿರುತ್ತೆ? ಅದು MCB ಇದ್ದಾಗೆ. MCB ಇವತ್ತು ಯಾವ್ರ ಕೈಯಲ್ಲಿದೆ? MCB ಆನ್ ಆಗಿರೋದು ಶಿವಕುಮಾರ್ ಹತ್ರ. ನೆನ್ನೆವರೆಗೂ ಎಲ್ಲಿತ್ತು? ನೆನ್ನೆವರೆಗೂ ಸಿದ್ದರಾಮಯ್ಯನವ್ರ ಕೈಯಲ್ಲಿತ್ತು. ಆದ್ರೆ ಕಾಲನೇ ಉತ್ತರ ಕೊಡುತ್ತೆ. ಅವ್ರ ಜೊತೆ ಎಷ್ಟು ಜನ ನಿಂತ್ಕೋತಾರೆ ಅಂತ. KN ರಾಜಣ್ಣ ಅಂತವರು ಅವರು ಹೇಳಿದ್ದಾರೆ, ನಾನು ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳಲ್ಲ. ಆಮೇಲೆ ಸಾಕಷ್ಟು ಹಿರಿಯರು ಪಾಯಿಂಟ್ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳ್ತಾ ಇರೋದು ಇಷ್ಟೇ, ಬರೇ ಪವರ್ ಇಂದ ಹೈಲೈಟ್ಗೆ ಬಂದಿರೋರ್ದು ಈ ರೀತಿ ಒಂದು ಸ್ವಿಚ್ ಆನ್ ಆಫ್ ಅನ್ನೋದು ಇರುತ್ತೆ. ಸಿದ್ದರಾಮಯ್ಯ ಅವರು ಜನನಾಯಕರು, ಇದು ಬಿಜೆಪಿಯವರು ಅಪೋಸಿಷನ್ ಅವರು ಎಲ್ಲರೂ ಇದನ್ನ ಒಪ್ಪಿದ್ದಾರೆ. ಬರೇ ಕಾಂಗ್ರೆಸ್ ಅವರು ಇಲ್ಲ ಅಹಿಂದ ಅವರು ಮಾತ್ರ ಒಪ್ಪಿರೋದಲ್ಲ. ಸಿದ್ದರಾಮಯ್ಯ ಅವರು
ಜನನಾಯಕರು ಅಲ್ಲದೆ ಒಂದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಇಟ್ಕೊಂಡ್ಬಿಟ್ಟು ಅದೇ ರೀತಿಯಿಂದ ನಡ್ಕೊಂಡು ಬಂದರು. ರೆಸಿಗ್ನೇಷನ್ ಕೊಟ್ಟಾದ್ಮೇಲೆ ಇವ್ರು ಬೇರೆ ಕಡೆಯಲ್ಲಿ ಹೋಗಲಿಲ್ಲ, ಆಫೀಸನ್ನೇ ಓಪನ್ ಮಾಡಲಿಲ್ಲ ಅವತ್ತಿನ ದಿವಸ. ಅರ್ಥ ಆಯ್ತಾ ನಿಮಗೆ? ಅಂದರೆ ಆಮೇಲೆ ಅಷ್ಟೇ ಸ್ಮೂತ್ ಟ್ರಾನ್ಸಿಷನ್ ಮಾಡ್ಕೊಳ್ಳೋದು ಎದಕ್ಕೆ ಗೊತ್ತಾ, ಆ ತೂಕವನ್ನು ಹಾಗೆ ಮೇಂಟೈನ್ ಮಾಡಬೇಕು ಅಂತ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ದೇರ್ ಆರ್ ಲಾಟ್ ಆಫ್ ಡೈನಮಿಕ್ಸ್ ದಟ್ ಹ್ಯಾವ್ ಹ್ಯಾಪನ್ಡ್ ವಿಚ್ ವಿ ಮೈಟ್ ನಾಟ್ ಬಿ ಏಬಲ್ ಟು ಟೆಲ್ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್, ಬಟ್ ದೆನ್ ಹಿ ಸ್ಟಿಲ್ ಹ್ಯಾಸ್ ಅ ಹ್ಯೂಜ್ ಬ್ಯಾಕಿಂಗ್. ಆಮೇಲೆ ಸೈದ್ಧಾಂತಿಕವಾಗಿ ಒಂದು ಅಹಿಂದ ಅನ್ನೋದು ಸಿದ್ದರಾಮಯ್ಯ ಅವರು ಇರಲಾರ್ದಾಗ ಅಹಿಂದ ಅನ್ನೋ ಶಬ್ದಕ್ಕೆ ಅಷ್ಟು ಅರ್ಥವೇ ಇರಲಿಲ್ಲ. ಅದನ್ನ ರಚನೆ ಮಾಡಿದಂಥವ್ರವರು, ಅದಕ್ಕೆ ವ್ಯಾಲ್ಯೂ ತುಂಬಿಸಿದವರು. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಅವರು ಯಾವ ಸೈದ್ಧಾಂತಿಕವಾಗಿ ಜನರನ್ನ ಕಟ್ಕೊಂಡು ಬಂದಿದ್ದಾರೆ, ಆ ಸಿಸ್ಟಮ್ಸ್ ಕೊಲ್ಯಾಪ್ಸ್ ಆಗಲ್ಲ. ಮತ್ತೆ ಇವತ್ತಿಗೂ ಅವರ ಪರವಾಗಿ ಮಾತಾಡುವಂತ MLAಗಳು ಬೇಕಾದಷ್ಟು ಇರುವಾಗ ಈಸ್ ನಾಟ್ ಪುಟ್ ಇನ್ ಟು ಝೀರೋ. ದೇವರಾಜ್ ಅರಸು ಅವರ ಅಹಿಂದ ಪರಿಕಲ್ಪನೆಯನ್ನ ಸಿದ್ದರಾಮಯ್ಯನವರು ತಗೊಂಡು ಹೋದ್ರು ಅನ್ನೋದು ಎಷ್ಟು ಸತ್ಯವೋ, ಅಟ್ ದ ಸೇಮ್ ಟೈಮ್ ದ ಕಾಂಟೆಕ್ಸ್ಟ್ ಇನ್ನೊಂದು ಮುಖ ನಾವು ನೋಡೋದಾದ್ರೆ ವೋಟ್ ಬ್ಯಾಂಕ್ ಅದು ಹೌದು. ನಾವು ಅದನ್ನ ಹೇಳೋದು, ಈ ವೋಟ್ ಬ್ಯಾಂಕ್ ಅನ್ನೋದು ಏನಿದೆ ಅದು ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಮಾತ್ರ ಸೀಮಿತವಾಗಿದ್ದಿದ್ರೆ ಅದು ಎಷ್ಟೋ ಡೈನಮಿಕ್ಸ್ ಆಗಿ, ಈಗ ಮೋದಿ ಅಲೆಯಿಂದ ಎಷ್ಟೊಂದು ಕೊಚ್ಕೊಂಡು ಹೋಗಬೇಕಿತ್ತು ಹಾಗಾದ್ರೆ ಬರೀ ವೋಟ್ ಬ್ಯಾಂಕ್ ಆಗಿದ್ರೆ. ನೋ, ಇಟ್ ಈಸ್ ಬಿಯಾಂಡ್ ದಟ್. ಅಂಡ್ ಈ ಎಕ್ಸಾಂಪಲ್ನ ಬೇರೆ ಸ್ಟೇಟಲ್ಲಿ ಮಿಮಿಕ್ ಮಾಡುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಅದನ್ನು ಬೆಳೆಸಿದ್ದು. ಮೇ ಬಿ ಮೊದಲಿನ ಲೀಡರ್ಸ್ ಅದನ್ನ ಹುಟ್ಟಾಕಿರ್ಬೋದು, ಬಟ್ ಅದನ್ನು ಉತ್ತುಂಗಕ್ಕೆ ಪಕ್ಷಕ್ಕೆ ಮೇಲ್ಪಟ್ಟು ಅಕ್ರಾಸ್ ದ ಪಾರ್ಟಿ ಸೆಕ್ಷನ್ ಕೂಡ ಅದನ್ನ ಮಾನ್ಯತೆ ಪಡುವ ಹಾಗೆ ಕಷ್ಟಪಟ್ರಲ್ಲ. ಈವನ್ ವೆನ್ ಹಿ ವಾಸ್ ಇನ್ ಪವರ್ ಹಿ ಹ್ಯಾಂಡಲ್ಡ್ ಇಟ್. ಬೇರೆಯವರೆಲ್ಲ ಏನ್ ಮಾಡಿದ್ರು, ಪವರ್ ಬರಕ್ ಯೂಸ್ ಮಾಡ್ಕೊಂಡ್ರು, ಪವರ್ ಬಂದಾದ್ಮೇಲೆ ಅದನ್ನ ಒಂದು ಬದಿಗೆ ತಳ್ತಿದ್ರು. ಪವರ್ ಬಂದಾದ್ಮೇಲೆ ಕೂಡ ಲಿಂಗಾಯತ ನಾಯಕರು ಉತ್ತುಂಗದಲ್ಲಿದ್ರು. ಒಕ್ಕಲಿಗರ ಒಂದು ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ದೇವೇಗೌಡರು ಒಕ್ಕಲಿಗರನ್ನ ಒಂದು ಆರ್ಗನೈಸ್ ಆಗಿ ಮಾಡಿ ಒಂದು ಬಾಲಗಂಗಾಧರ ಸ್ವಾಮಿಗಳ ಮೂಲಕ ಒಂದು ಕ್ರಾಂತಿಕಾರಿ ಒಂದು ಮಠವನ್ನು ಸ್ಥಾಪನೆ ಮಾಡಿದ್ರು. ಒಕ್ಕಲಿಗರೆಲ್ಲ ಒಂದಾದ್ರು. ಆ ನಿಟ್ಟಿನಲ್ಲಿ ಅವ್ರದೇ ಗರಡಿಯಲ್ಲಿ ಬೆಳೆದಂತವ್ರು ನಾನೇನ್ ಮಾಡ್ಬೇಕು ಅಂತ ಯೋಚನೆಯಲ್ಲಿ ಅಹಿಂದ ಮಾಡಿರ್ತಕ್ಕಂಥದ್ದು. ಅವರ ಸ್ವಹಿತಾಸಕ್ತಿ ಅತಿ ಹೆಚ್ಚು ಉಪಯೋಗ ಇರ್ತಕ್ಕಂಥ ಅದು ಉಪಯೋಗ ಆಗಿದ್ದು ಸಿದ್ದರಾಮಯ್ಯನವ್ರಿಗೆ ಒಬ್ಬರಿಗೆ. ಇದುವರೆಗೂ ಸಹ ಯಾರಿಗೂ ಜಾಸ್ತಿ ಉಪಯೋಗ ಆಗ್ಲಿಲ್ಲ. ಅವರು ವಿರೋಧ ಪಕ್ಷದ ನಾಯಕ 2 ಬಾರಿ ಆದ್ರು, 2 ಬಾರಿ ವಿರೋಧ ಪಕ್ಷ ಆದ್ರು, 2 ಬಾರಿ ಮುಖ್ಯಮಂತ್ರಿಗಳಾದ್ರು. ಅದನ್ನ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತಲ್ಲ. ಲಾಸ್ಟ್ ಟೈಮ್ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಈ ವರ್ಷ ಯಾರಿಗಾದ್ರೂ ಅಹಿಂದ ನಾಯಕನ ಕೊಡ್ಬೋದಾಗಿತ್ತಲ್ಲ, ತ್ಯಾಗ ಮಾಡಬಹುದಾಗಿತ್ತಲ್ಲ. ಮಾಡಲ್ಲ ಅವರು ಅವರ ಹಿತಾಸಕ್ತಿ ಅದು ವ್ಯಾಲಿಡ್, ಅದು ರಿಯಾಲಿಟಿ ಇರ್ಬೋದು. ಅವರು ಒಳ್ಳೆ ಸಿದ್ಧಾಂತ ಇರ್ಬೋದು, ಸಮಾಜವಾದ ಇರ್ಬೋದು, ಸ್ವಹಿತಾಸಕ್ತಿಯಿಂದ ಇದನ್ನು ಮಾಡಿರ್ತಕ್ಕಂಥ. ಆಯ್ತು ಪಾಯಿಂಟ್ ಸರ್. ಮೇಡಮ್, ನಾನು ಹೇಳ್ತಿರೋದು ಏನಂತಂದ್ರೆ ಪವರ್ ಸೆಂಟರ್ ಯೂಸ್ ಮಾಡಿಲ್ಲ ಅಂತ ನಾನು ಎಲ್ಲಿ ಹೇಳಿದೆ. ನಾನು ಹೇಳಿರೋದು ಪವರ್ ಬಂದಾದ್ಮೇಲೆ ಕೂಡ ಅಹಿಂದ ಅನ್ನೋದನ್ನ ಅವರು ಬಿಟ್ಕೊಡ್ಲಿಲ್ಲ. ಪಕ್ಷದ ಉನ್ನತಿ ಶಶಿಧರ್ ಅವರು ಹೇಳ್ದಂಗೆ ಸರ್, ಹೌದು ನಾನು ಅಹಿಂದ, ಅವರು ನಾನು ಬೆಳೆಸಬೇಕು, ಕಾಪಾಡಬೇಕು, ಅವ್ರ ಹೊಣೆ ನಂದು ಅನ್ನೋದಾದರೆ ಅದು ಅನ್ನ ಕೊಡೋದ್ರಿಂದ ಹಿಡಿದು ಅವರಿಗೆ ಸಮವಸ್ತ್ರ ಕೊಡೋದ್ರಿಂದ ಹಿಡಿದು ಅವ್ರಿಗೆ ಶಿಕ್ಷಣ ಆರೋಗ್ಯ ಕೊಡೋದ್ರಿಂದ ಹಿಡಿದು ತನಗೆ ಅಧಿಕಾರ ಬಂದಾಗ ಈ ಸಲ ಅವಕಾಶ ಸಿಕ್ಕಿದಾಗ ಅದೇ ಅಹಿಂದ ನಾಯಕರನ್ನೊಬ್ಬರನ್ನ ಆ ಸ್ಥಾನದಲ್ಲಿ ಕೂರಿಸಿ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ರೆ ನೀವು ಹೇಳೋ ಮಾತಿಗೆ ಅರ್ಥ ಇರ್ತಿತ್ತು ಅಂತ ಅಲ್ಲ. ಅದು ಸಂಪೂರ್ಣವಾಗಿ ಅರ್ಥೈಸಬಹುದಿತ್ತು. ಪಾಲಿಟಿಕ್ಸ್ ಇಸ್ ಸ್ಟಿಲ್ ಪಾಲಿಟಿಕ್ಸ್. ಬಟ್ ದೆನ್ ಅವ್ರ ಅಹಿಂದನ ಬಿಡ್ಲಾರ್ದೇನೆ ಅದನ್ನ ಸಮೂಹವಾಗಿ ಇವತ್ತಿಗೂ ಇಟ್ಕೊಂಡು ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಅವ್ರಿಗೆ ಫಾರ್ ಆಗಿರ್ತಾರೆ. ಪರಮೇಶ್ವರ್ ಸೋತಿದ್ದಾರೆ, ಅಲ್ಲಲ್ಲ ಪರಮೇಶ್ವರನ್ ಸೋತಿದ್ದಾರೆ ಹೇಳ್ರಿ 2013ರಲ್ಲಿ. ಆದ್ರೆ ಉತ್ತರಾಧಿಕಾರಿ ಅಂತ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ. ನೋಡೋಣ ಸರ್, ಈಗ ಅಹಿಂದ ಇದ್ರೇನೆ ಸಿದ್ದರಾಮಯ್ಯನವ್ರು ಇದ್ರೇನೆ ಅಹಿಂದ, ಈ ತರದ. ಮೇಡಮ್, ಫಸ್ಟ್ ನಾನು ಒಂದು ಪಾಯಿಂಟ್ ಹೇಳಿ, ಸಿದ್ದರಾಮಯ್ಯ ಅವರಿಗೆ ಅಹಿಂದ ಅಂತ ಟೈಟಲ್ ಕೊಟ್ಟವ್ರು ಯಾರು? ಈ ರಾಜ್ಯದಲ್ಲಿ ಇವ್ರನ್ನ ಬಿಟ್ಟರೆ ಬೇರೆ ಯಾರು ಅಹಿಂದ ಅಲ್ವಾ? ದೇವೇಗೌಡರು ಏನು ಅಹಿಂದ ಅಂದರೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬ್ಯಾಕ್ವರ್ಡ್ ಕಮಿಟಿ ಎಲ್ಲರ ಜೊತೆ ತಗೊಂಡು ಹೋಗೋದವರು. ಇವರೇನು ಕೋಮುವಾದಿಗಳ? ಇದೇ ಯಡಿಯೂರಪ್ಪನವರು BJPಯಿಂದ CM ಆದಾಗ ಮುಸಲ್ಮಾನರಿಗೆ ಬೇಜಾನ್ ಸಾಥ್ ಕೊಟ್ಟಿದ್ದಾರೆ. ಅಂದರೆ ಅವ್ರೇನು ವಿರೋಧ ಮಾಡಿದ್ರ? ಅಹಿಂದ ಇವರು ಒಬ್ಬರಿಗೆ ಟೈಟ್ಲು. ದೇವರಾಜ ಅರಸು ಏನು ಅಹಿಂದ? ಇಲ್ಲಿವರೆಗೂ SM ಕೃಷ್ಣ ಆಗಲಿ, ಗುಂಡೂರಾವ್ ಆಗಲಿ, ಅಥವಾ ಯಾರೇ ಆಗಲಿ ಬಂದವರು ಎಲ್ಲರೂ ಪ್ರತಿಯೊಬ್ಬರ ಜೊತೆಲಿ ತಗೊಂಡೋಗಿಲ್ವಾ? ಇವರು ಮಾತ್ರನ ಅಹಿಂದ ಅಂತ ಇವರೇ ಮಾಡ್ಕೊಂಡಿರೋದು. ಸ್ವಯಂ ಪ್ರೇರಿತ ಇದು. ಐ ಡೋಂಟ್ ಅಗ್ರಿ. ಯಾಕಂದರೆ ಪ್ರತಿಯೊಬ್ಬರು ಯಾರಾದರೂ ಒಂದು ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರಿಗೆ ಹೇಳ್ಬೋದು ಈಸ್ ನಾಟ್ ಅಹಿಂದ ಅಂತ. ಪ್ರತಿಯೊಬ್ಬರು ಇವಾಗ ಎಲ್ರ ಜೊತೆಲಿ ತಗೊಂಡು ಹೋಗ್ತಿರೋವಾಗ ಅಹಿಂದ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಇವ್ರೊಬ್ಬರೇ ಅಹಿಂದ ನಾಯಕ ಅಂದ್ರೆ ಹೆಂಗೆ? ಇನ್ನೊಂದು ಅಹಿಂದ, ಲೆಟ್ ಮಿ ಕಂಪ್ಲೀಟ್. ಅಹಿಂದ ಸಮುದಾಯಕ್ಕೆ ಏನೇನು ಮಾಡಿದ್ದಾರೆ ತೋರಿಸಿ.
ಅಲ್ಪಸಂಖ್ಯಾತರಿಗೆ ಇಲ್ಲಿವರೆಗೂ ಏನ್ ಮಾಡಿದ್ದಾರೆ, ಬೇರೆ ಬಳಸ್ಕೊಂಡಿರೋದು ವೋಟಿಂಗ್ಗೋಸ್ಕರ. ದಲಿತರಿಗೆ ಏನ್ ಮಾಡಿದ್ದಾರೆ, ಆಗ್ಲೇ ಅವ್ರಿಗೆ ಹೇಳ್ದಂಗೆ ಜಿ ಪರಮೇಶ್ವರ್ಗೆ ಸೋಲ್ಸಿದ್ಯಾರು, ಹೌಕಮ್ ಹೈಯಿಂದ. ಮತ್ತೀಗ ಇದೇ ರೀತಿ ಸತೀಶ್ ಜಾರಕಿಹೊಳಿ ಅವ್ರನ್ನ ನನ್ನ ಉತ್ತರಾಧಿಕಾರಿ ಅವರೇ ಅಂತ ಹೇಳಿ. ಹೌದು ಮೇಡಮ್, ಅವರಿಂದ ಇವ್ರಿಗೆ ಲಾಭ ಇದೆ, ಅವ್ರ ಶಿಷ್ಯ ಅಲ್ವಾ. ಆಗ್ಲೇ ನಾನು ಹೇಳ್ದಲ್ಲ ನಿಮ್ಗೆ ಅಲ್ಲ, ಹಂಗೆ ಮೇಡಮ್, ಹೇಳಿದ್ರೆ ಹಿಂಗೆ ಇದು ಹೇಳ್ತೀರಾ, ಅಷ್ಟು ಹಿಂಗೆ ಹೇಳ್ತೀರಾ? ಸುಲಭವಾಗಿ ಹೋಗಲ್ಲ. ಅಲ್ಲ, ಇವತ್ತು JDS ಜೊತೆಗೆ ಹೋದ್ಮೇಲೆ ಲೆಟ್ ಮಿ ಕಂಪ್ಲೀಟ್ ಒಂದು ನಿಮಿಷ, ಯಾಕಂದ್ರೆ ಟೈಮ್ ಕಮ್ಮಿ ಇದೆ, ಅವರು ಮಾತಾಡಬೇಕು. ಏನು ಮೇಡಮ್, ಇವಾಗ ಮೇನ್ ಪಾಯಿಂಟು, ಇಲ್ಲಿವರೆಗೂ ಯಾವ್ಯಾವ ಸಮುದಾಯಕ್ಕೆ ನೀವು ಬೆಳೆಸಿದ್ದೀರಿ. ನೀವು ಇವಾಗ ಜಾರಕಿಹೊಳಿ ಮಾತಂದ್ರಿ, ಜಾರಕಿಹೊಳಿ ನಥಿಂಗ್ ಬಟ್ ಹಿ ಈಸ್ ಅ ಕಂಟ್ರೋಲ್ ಆಫ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವ್ರ ಪಟ್ಟ ಶಿಷ್ಯ ಅವರು, ಅವ್ರನ್ನ ಇಟ್ಕೊಂಡು ಉಳಿದಿರೋದು ಗೇಮ್ ನೆಕ್ಸ್ಟ್ ಆಡೋದು ಇವರು. ಈಗ ಸರ್ ತತ್ವ ಸಿದ್ಧಾಂತಗಳು ಅಂದಾಗ, ಈಗ ಬೀಂಗ್ ನಾನು ಸಿದ್ದರಾಮಯ್ಯ ಅವರು ಅನ್ನೋದಾದರೆ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಹಿಂದ ನಾಯಕ ಅಂತ ಪಟ್ಟ ಕಟ್ಟಕ್ಕಾಗತ್ತಾ? ಆ ಮನಸ್ಥಿತಿಯನ್ನು ಹುಡುಕಿ ಕೊಡಬೇಕಾಗತ್ತೆ. ಅದು ಹೆಂಗೆ ನಾನು ಬೇರೆ ಯಾರಿಗೂ ಕೊಡೋಕ್ಕಾಗತ್ತೆ? ಈಗ ಆರ್ ವಿ ದೇಶಪಾಂಡೆ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ, ಪೊಸಿಷನ್ ಅಹಿಂದ ವಿಚಾರಕ್ಕೆ ಬಿಜೆಪಿ ಜೊತೆಗೆ ಬಂದಾದ್ಮೇಲೆ ಕೂಡ ಇವತ್ತಿಗೂ ನೀವು ಅಹಿಂದದ ಅಪ್ಪಟ ಶಿಷ್ಯಂದ್ರು ಅದನ್ನೇ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ ಸರ್? ಅಂದ್ರೆ ನೀವು ಹೇಳ್ತಾರ ಮಾತೇನು ನಾವು ಕೋಮುವಾದಿಗಳು ಅಂತಾನ? ಇಲ್ಲ ಇಲ್ಲ ಇಲ್ಲ, ಹಂಗೆ ಹೇಳಿಲ್ಲ. ನಾನೇನ್ ಹೇಳಿದೆ, ಅಹಿಂದ ಜೊತೆಗೆ ಇದ್ದೀರಾ ಅಂತ ನೀವು ಈಗಲೂ ಓಪನ್ ಆಗಿ ಹೇಳ್ಬಿಡಿ. ಯಾಕಿಲ್ಲ ಸರ್, ಯಾಕಿಲ್ಲ? ಅಹಿಂದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು. ಇನ್ನು ಡೆಲ್ಲಿ ಟೂರ್ಸ್ ಕಡಿಮೆ ಆಗಲ್ಲ, ಯಾಕಂದ್ರೆ 33 ಪೋಸ್ಟ್ ಫಿಲ್ ಮಾಡಬೇಕು ಗೌಡ್ರೆ. ಯಾಕಂದ್ರೆ ನಾವು ದಿನ ಬೆಳಗ್ಗೆ ಆದ್ರೆ ನೋಡ್ತಾ ಇದ್ದಿದ್ದೆ ಇಲ್ಲ ಲಂಚ್ ಮೀಟಿಂಗ್, ಬ್ರೇಕ್ಫಾಸ್ಟ್, ಇಲ್ಲ ಡಿನ್ನರ್ ಮೀಟಿಂಗ್ಸ್ ಮೇಡಮ್. ಅದರಲ್ಲಿಂದ ಒಂದು ಮುಕ್ತಿ ಸಿಗುತ್ತೆ. ಒಂದು ಮೇಡಮ್, ಇವಾಗ ನಾ ಹೇಳ್ತಾ ಇರೋಂಥದ್ದು, ಈ ಒಂದು ಇದಕ್ಕೆ ವ್ಯಾಲ್ಯೂ ಅಡಿಷನ್ಸ್ ಮಾಡುವಂಥವ್ರನ್ನ ತಗೊಬೇಕು ಅಂತ ನಾವು ರಾಜ್ಯದ ಪರವಾಗಿ ಒಂದು ವಿರೋಧ ಪಕ್ಷವಾಗಿ ಜನರಿಗೆ ಕೆಲಸ ಆಗಬೇಕು ಅಂತ ವ್ಯಾಲ್ಯೂ ಅಡಿಷನ್ಸ್ ಯಾರು ಮಾಡ್ತಾರೆ ಅವ್ರನ್ನ ಜನರ ಕೆಲಸ ಆಗಬೇಕು ಇನ್ನು ಉಳಿದಂತ 2 ವರ್ಷದಲ್ಲಿ ಅಂತ ಕೇಳ್ತಾ ಇರೋಂಥದ್ದು. ಆಮೇಲೆ ಸರ್ ತುಂಬಾ ಸೈದ್ಧಾಂತಿಕ ಬಗ್ಗೆ ಮಾತಾಡ್ತಾ ಇದ್ರು. ಸೈದ್ಧಾಂತಿಕ ಬಗ್ಗೆ ಮಾತಾಡ್ತಾ ಇರುವಂತ ಸಿದ್ದರಾಮಯ್ಯ ಯಾವಾಗ ಆಪೋಸಿಷನ್ ಲೀಡರ್ ಆದ್ರು, ಪಾಪ ಖರ್ಗೆ ಅವ್ರನ್ನ ಡೆಲ್ಲಿಗೆ ಹೋದ್ರು. ಹೋದ್ರು ಅಂದ್ರೆ ಅದ್ ತಿಳ್ಕೊಬೇಕಾಗತ್ತೆ. ರಾಜಕೀಯದಲ್ಲಿ ಹೋದ್ರು ಅಂದ್ರೆ ನೇರವಾಗಿ ನಾನು ಬೇಕೇ ಬೇಕಂತ ಕೇಳಿದ್ರು ಮಾಡಿದಾಗ ಖರ್ಗೆ ಅವರು ಹೋದ್ರು. ಮತ್ತೆ ಎಲ್ಲಿ ತಮಗೆ ದಲಿತರ ಬಗ್ಗೆ ಇಷ್ಟೊಂದು ಕಣ್ಣೀರು ಸುರಿಸ್ತಾ ಇರ್ಬೇಕಾದ್ರೆ 2013 ಪರಮೇಶ್ವರ್ ಇವತ್ತು ಅವರು ಮುಂದಕ್ಕೆ ಬರಕ್ ಆಗ್ಲೇ ಇಲ್ಲ, ಅದಲ್ಲಿ ಇದ್ ಮಾಡಕ್ ಆಗ್ಲೇ ಇಲ್ಲ ಈ ತರದ್ದು. ಆಮೇಲೆ ಆನ್ ದ ಫ್ಲೋರ್ ಮೇಡಮ್, ಅವ್ರನ್ನ ಯಾರು ಬ್ಯಾಕ್ ಮಾಡ್ತಾ ಇದ್ರು, KN ರಾಜಣ್ಣ ಆನ್ ದ ಫ್ಲೋರ್ ಹೇಳಿದಂಥದ್ದು, ರಾಜೇಂದ್ರ ಅವ್ರು ಹೇಳಿದಂಥದ್ದು, ಮಹಾನ್ ನಾಯಕ ಅವರ ಒಂದು ವರ್ಚಸ್ಸಿಗೆ ಕುಂದು ತಂದಂಥದ್ದು. ಇವತ್ತಿಗೂ ಅದು ಆನ್ಸರ್ ಇಲ್ಲ, ಯಾವ ಮಹಾನ್ ನಾಯಕ ಅಂತ ಅಂದ್ಬಿಟ್ಟು ಅವರ ಒಂದು ವರ್ಚಸ್ ಯಾವುದು ಅಂತ ನೀವೇ ಹೇಳ್ಬೋದು ಯಾವ್ದಂತ ಅಂದ್ಬಿಟ್ಟು. ಸರ್ ಒಂದ್ ನಿಮಿಷ ಸರ್, ಮಾತಾಡಿ, ನೀವೆಲ್ಲ ಮಾತಾಡಿ. ಸರ್ ನೀವು ಮಾತಾಡಿದ್ದಲ್ಲ ಪಕ್ಷದ ಸಿದ್ದರಾಮಯ್ಯ ವಕ್ತಾರ ಇವರು, ಕಾಂಗ್ರೆಸ್ ಸಮುದಾಯದ ಈಶ್ವರಪ್ಪನವ್ರನ್ನ ಏನ್ ಮಾಡಿದ್ರಿ? ಪಕ್ಷ ಬಂದೆ ಅವ್ರ ಡೆಪ್ಯೂಟಿ ಸಿಎಂ ಅವ್ರಿಗೂ ತಗೊಂಡು ಹೋಗಿದಂತದ್ದು, ಡೆಪ್ಯೂಟಿ ಸಿಎಂ ಅವ್ರಿಗೂ ತಗೊಂಡು ಹೋಗಿದ್ದೆ ಅಂತ ಅರ್ಥ ಆಯ್ತಾ ಮೇಡಮ್? ಆದ್ರೆ ಇವರು ಮಾಡಿದಂತ ಜಾತಿ ಸಮೀಕ್ಷೆನ ಅಹಿಂದ ಅಂತ ಹೇಳ್ಕೊಂಡು ಜಾತಿ ಸಮೀಕ್ಷೆನ ಅವ್ರು ಇದ್ದಂತ ಕುರ್ಚಿಯ ಕೊನೆಯ ದಿನದವರೆಗೂ ಇಟ್ಕೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡಿದಂತ ಜನನ ಅದನ್ನ ಅವತ್ತು ಕೊನೆಯ ದಿನ ಆತುರವಾಗಿ ಯಾಕೆ ಮಧುಸೂದನ್ ನಾಯಕ್ ವರದಿನ ಅವತ್ತು ಮಾಡ್ಬೇಕಾಗಿತ್ತು? 3 ವರ್ಷದ ಇದ್ದಂಥದ್ದು ಅದನ್ನ ಅದನ್ನ ವೈಜ್ಞಾನಿಕವಾಗಿ ಮಾಡದೇ ಇದ್ದದನ್ನ ಒಂದು ದಿನದ ಡೇಟಾದಲ್ಲಿ ಯಾಕೆ ಮಾಡಿದಂಥದ್ದು? ಪರವಾಗಿಲ್ಲ ಸರ್, ನೀವು ಸಿದ್ದರಾಮಯ್ಯನ ವಕ್ತಾರ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನಿಮಗೊಂದು ಸೂಕ್ತವಾದ ಸ್ಥಾನಮಾನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮೇಡಮ್, ನಾನೊಂದು ಕೇಳ್ತಾ ಇರೋದು, ಅವ್ರ ಬಗ್ಗೆ ಟಿಪ್ಪಣಿ ಮಾಡ್ತೀರಾ, ಅದನ್ನ ಒಪ್ಪೋಣ. ಸಚಿವ ಸಂಪುಟದ ಬಗ್ಗೆ ಮಾತಾಡ್ತಾ ಇರೋದಂತಾಗ ಆಪೋಸಿಷನ್ ಆದ್ರೆ ಅವ್ರ ಬಗ್ಗೆ ಟೀಕೆ ಮಾಡಬೇಕಾಗುತ್ತೆ. ನೀವು ಸಿದ್ದರಾಮಯ್ಯ ವಕ್ತಾರ ಕುತ್ಕೊಂಡು ಮಾತಾಡುವಂತದ್ದಲ್ಲ, ನೀವು ಇಂಡಿಪೆಂಡೆಂಟ್ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇನ್ನೊಬ್ರು ವಕ್ತಾರ ಅಂದ್ರೆ ಅದೇ ರೀತಿ ಹೆಸರಾಕೊಂಡು ಕುತ್ಕೊಳ್ಳಿ. ಈಗ ಸೆನ್ಸಸ್ ಬಗ್ಗೆ ಇವ್ರು ಮಾತಾಡಿದ್ರು, ಇವ್ರು ಅಪೋಸ್ ಮಾಡದಂತ. ಇವ್ರ ಸ್ಟ್ಯಾಂಡ್ ಏನು ಸೆನ್ಸಸ್? ಇವರು ಕೂಡ ಅಪೋಸ್ ಮಾಡಿದ್ರಲ್ಲ. ಶಿವಶಂಕರಪ್ಪನ ಅಪೋಸ್ ಮಾಡಿದ್ರೆ ಇವಾಗ ಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅಪೋಸ್ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿ ಆಗೋದ್ರೆ ಅಪೋಸ್ ಮಾಡಿದಂತದ್ದು, ಡಿಸ್ಕಂಟೆಂಟ್ ಮಾಡಿದಂತದ್ದು. ಸಚಿವ ಸಂಪುಟದ ಸರ್ಕಸ್ ಇನ್ನೂ ಮುಗಿದಿಲ್ಲ.
ಮುಖ್ಯಮಂತ್ರಿ ಗಾದಿ ಕುರಿತಂತೆ 3 ವರ್ಷ ಡೆಲ್ಲಿ ಟೂರ್ಗಳು ಸಿಕ್ಕಾಪಟ್ಟೆ ಆಗಿದೆ. ಈಗ 10-12 ಜನ ಸಚಿವ ಸಂಪುಟದಲ್ಲಿ ಈಗ ಸ್ಥಾನ ಪಡ್ಕೊಳ್ಳೋದು, ಅದಕ್ಕೂ ಡೆಲ್ಲಿಗೆ ಸಿಕ್ಕಾಪಟ್ಟೆ ಟೂರ್ ಆಗಿದೆ. ಇನ್ನು 33 ಪೋಸ್ಟ್ ಅಲ್ಲ, ಇನ್ನು 20 ಪೋಸ್ಟಿಗೆ ಇನ್ನೆಷ್ಟು ಸತಿ ಡೆಲ್ಲಿಗೆ ಹೋಗ್ತಾರೋ, ಅದೆಷ್ಟು ಸಾರ್ವಜನಿಕರ ದುಡ್ಡನ್ನು ಈ ರೀತಿ ಫ್ಲೈಟ್ಗಳಿಗೆ ಹಾಕ್ತಾರೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಅದನ್ನು ಬಿಟ್ಟು ಹಾರ್ಡ್ಲಿ 2 ಡೇಸಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅಭಿವೃದ್ಧಿಯತ್ತ ಗಮನ ಹರಿಸಿ. ಅಭಿವೃದ್ಧಿ ಅಂದರೆ ನಾವೇನೋ ಲಂಡನ್ ಮಾಡಿ ಅಂತ ಕೇಳ್ತಾ ಇಲ್ಲ. ಮೂಲಭೂತವಾಗಿ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿದ್ದಾವೆ, ಅದನ್ನು ಸರಿಪಡಿಸಿ, ಶಿಕ್ಷಣ ವ್ಯವಸ್ಥೆ ಯಾವಾಗ ಚಾವಡಿ ಬೀಳುತ್ತೋ, ಯಾವಾಗ ಕಿಟಕಿ ಬೀಳುತ್ತೋ ಅನ್ನೋ ಪರಿಸ್ಥಿತಿ ಇದೆ. ಸರ್ಕಾರಿ ಶಾಲೆಗಳದು ಮತ್ತು ಬೇರೆ ಪ್ರೈವೇಟ್ ಬಗ್ಗೆ ಮಾತಾಡ್ತಿಲ್ಲ. ಇನ್ನು ಆಸ್ಪತ್ರೆಗಳ ಗತಿ ಅಧೋಗತಿ, ಅವುಗಳ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.